ಯಾಕೆ ಮತ ಚಲಾಯಿಸಬೇಕು? एक वोट से क्या फर्क पड़ता है? Should I vote? ಇದು ಆಕ್ಚುಲಿ ಒಂದು ನಮ್ಮ ದೇಶದ ದೌರ್ಭಾಗ್ಯ ಅಂತ ಹೇಳ್ಬಹುದು. ನೀವು ಎಲ್ಲರೂ ವೋಟ್ ಹಾಕ್ಲಿಕ್ಕೆ ಬರ್ಲೇಬೇಕು. ಇದು ನಿಮಗೆ ಇರುವಂತ ಒಂದು ಸುವರ್ಣ ಅವಕಾಶ. ದಯಮಾಡಿ ಹೋಗಿ ನೀವು ವೋಟ್ ಹಾಕಿ ಬನ್ನಿ. ನಾನು ಖಂಡಿತ ಮತ ಚಲಾಯಿಸ್ತೇನೆ. एक वोट से फर्क पड़ता है. I definitely vote. ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸ್ ಮೈತ್ರಿ. ನಮ್ಮ ಭಾರತವನ್ನ ಲಾರ್ಜೆಸ್ಟ್ ಡೆಮೋಕ್ರಸಿ ಅಥವಾ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಕರೀತಾರೆ. ಈಗಷ್ಟೇ ಯುಗಾದಿ, ರಂಜಾನ್ ಅಂತಹ ಧಾರ್ಮಿಕ ಹಬ್ಬಗಳನ್ನ ಮುಗಿಸಿರುವ ನಮ್ಮ ಭಾರತ ಅತ್ಯಂತ ದೊಡ್ಡ ಒಂದು ಪ್ರಜಾಪ್ರಭುತ್ವದ ಹಬ್ಬಕ್ಕೆ ತಯಾರಾಗ್ತಾ ಇದೆ. ನಾಡಿದ್ದು ಏಪ್ರಿಲ್ 19ರಿಂದ ಹಿಡಿದು ಜೂನ್ 1ರವರೆಗೆ ನಮ್ಮ ಭಾರತದಲ್ಲಿ ಲೋಕಸಭಾ ಚುನಾವಣೆಗಳು ನಡೆಯಲಿಕ್ಕಿದೆ. ಹೀಗಿರುವ ಸಂದರ್ಭದಲ್ಲಿ ನಮ್ಮ ಇಲೆಕ್ಷನ್ ಕಮಿಷನ್ ಅಥವಾ ಭಾರತದ ಚುನಾವಣಾ ಆಯೋಗ ತುಂಬಾ ಆಕ್ಟಿವ್ ಆಗಿ ವೋಟಿಂಗ್ ಪ್ರೋಸೆಸ್ ಅಲ್ಲಿ ಅಥವಾ ವೋಟರ್ಸ್ ಅವೇರ್ನೆಸ್ ಮೂಡಿಸೋದ್ರಲ್ಲಿ ಅಥವಾ ವೋಟಿಂಗ್ ಅನ್ನ ಸರಾಗವಾಗಿ ಸಲೀಸಾಗಿ ನಡೆಯುವಂತೆ ನೋಡಿಕೊಳ್ಳುವಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದೆ. ಹಾಗೇನೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೂಡ ತುಂಬಾ ಕೆಲಸಗಳು ಆಗ್ತಾ ಇವೆ. ಇದಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅನ್ನುವ ಹಾಗೆ ವೋಟಿಂಗ್ ಅವೇರ್ನೆಸ್ ಮೂಡಿಸಲಿಕ್ಕೆ ಅಂತ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆಗೆ ಇವತ್ತು ಅನ್ವಿತ್ ಕುಮಾರ್ ಅವರಿದ್ದಾರೆ. ಇವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇಲೆಕ್ಷನ್ ಐಕಾನ್ ಆಗಿ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿಯಾಗಿದ್ದಾಗ ರಾಜ್ಯಶಾಸ್ತ್ರ ವಿಷಯದಲ್ಲಿ ಇವರು ಗೋಲ್ಡ್ ಮೆಡಲ್ ಹಾಗೇನೆ ಫಸ್ಟ್ ರ್ಯಾಂಕ್ ತಗೊಂಡು ಪಾಸ್ ಆಗಿದ್ದವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು ಭಾರತ ಹಾಗೂ ಶ್ರೀಲಂಕಾದ ನಡುವಿನ ಸಂಬಂಧದ ಬಗ್ಗೆ ಒಂದು PhD ರಿಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ ಮೇಡಮ್. ಸರ್, ಅದೇ ನೀವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಯೂತ್ ಐಕಾನ್ ಆಗಿ ಅಥವಾ ಇಲೆಕ್ಷನ್ ಅಂಬಾಸಿಡರ್ ಆಗಿ ಆಯ್ಕೆ ಆಗಿದ್ದೀರಾ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹಾಗೇನೆ ಈ ಯೂತ್ ಐಕಾನ್ಸ್ ಬಗ್ಗೆ ಅಂದ್ರೆ ಸ್ವಲ್ಪ ಹೇಳ್ಬಹುದಾ ಸರ್? ಆಕ್ಚುಲಿ ನಾನೀಗ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ರಾಯಭಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇಂದ ನಾಮಿನೇಟ್ ಆಗಿದ್ದೇನೆ. ಆಕ್ಚುಲಿ ಇದರಲ್ಲಿ ಒಂದು 14 ಜನ ಐಕಾನ್ಸ್ ಗಳಿದ್ದಾರೆ. ಅವರು ಬೇರೆ ಬೇರೆ ಫೀಲ್ಡ್ ಇಂದ ಸೆಲೆಕ್ಷನ್ ಅನ್ನು ಮಾಡ್ಕೊಂಡಿದ್ದಾರೆ, ನಾಮಿನೇಟ್ ಆಗಿದ್ದಾರೆ. ಸೊ ನಮ್ಮ ಒಂದು ಕೆಲಸ ಏನಂದ್ರೆ ಜನರಿಗೆ ವೋಟ್ ಹಾಕಿ ಎನ್ನುವ ಒಂದು ಅರಿವು ಮೂಡಿಸುವಂತದ್ದು, ಅವರಿಗೆ ಹೇಳುವ ಮೂಲಕ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಅವರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನು ಮಾಡ್ತಿದ್ದೇವೆ. ಇದು ಜಿಲ್ಲಾ ಪಂಚಾಯತ್ ನ ಕಡೆಯಿಂದಲೂ ನಡೀತದೆ, ಮತ್ತೆ ನಮ್ಮ ಪರ್ಸನಲ್ ಆಗಿ ನಾವೇನಾದ್ರು ಮಾಡಬಹುದು. ಸ್ವೀಪ್ ಕಮಿಟಿ ಕೂಡ ಈ ನಿಟ್ಟಿನಲ್ಲಿ ತುಂಬಾ ಕೆಲಸ ಮಾಡ್ತಾ ಇದೆ ಅಲ್ವಾ? ಹೌದು ಮೇಡಮ್. ನಮ್ಮ ದೇಶದಲ್ಲಿ ಚುನಾವಣೆ ಅಂತ ಬಂದಾಗ ಮತದಾನ ಮಾಡ್ಲಿಕ್ಕೆ ಅಥವಾ ಮತವನ್ನ ಚಲಾಯಿಸಲಿಕ್ಕೆ 18 ವರ್ಷ ತುಂಬಿರ್ಬೇಕು ಅನ್ನೋ ಒಂದು ನಿಯಮ ಇದೆ. ನಾವೀಗ ಸಾಮಾನ್ಯವಾಗಿ ಗಮನಿಸೋದೇನಂದ್ರೆ 18 ವರ್ಷ ತುಂಬ್ತಾ ಇದ್ದ ಹಾಗೆ ಯುವಕ ಯುವತಿಯರು ಫಸ್ಟ್ ಹೋಗಿ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ತಾರೆ. ಹಾಗೇನೆ ಅವರು 18 ವರ್ಷ ಅಥವಾ 18+ ಗೆ ಸಿಗ್ಬೇಕಾದ ಫೆಸಿಲಿಟೀಸ್ಗೆಲ್ಲ ತಮ್ಮನ್ನ ತಾವು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಹೀಗಿರುವಾಗ ವೋಟರ್ ID ಪಡಿಲಿಕ್ಕೆ ಅಥವಾ ಎಲೆಕ್ಟರ್ ಆಗಿ ಎನ್ರೋಲ್ ಮಾಡ್ಲಿಕ್ಕೆ ಯಾಕಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಸರ್ ಇವರು? ಇದು ಆಕ್ಚುಲಿ ಒಂದು ನಮ್ಮ ದೇಶದ ದೌರ್ಭಾಗ್ಯ ಅಂತ ಹೇಳ್ಬಹುದು. ಇಲ್ಲಿ ಒಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಜನರಿಗೆ ಆ ಒಂದು ವೋಟಿಂಗ್ ನ ಒಂದು ಮಹತ್ವ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಎಲೆಕ್ಷನ್ ಕಮಿಷನ್ ಬೇರೆ ಬೇರೆ ರೀತಿಯಲ್ಲಿ ಶಾಲಾ ಮಟ್ಟದಿಂದಲೇ ಅವರಿಗೆ ವೋಟಿನ ಮಹತ್ವ ಏನು ಅನ್ನೋದನ್ನು ಎಸ್ಸೆ ಕಾಂಪಿಟೇಷನ್, ಸ್ಪೀಚ್ ಕಾಂಪಿಟೇಷನ್ ಅಥವಾ ಬೇರೆ ಚಟುವಟಿಕೆ ಮೂಲಕ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೆ. ಬಟ್ ಆ ಮಟ್ಟಿನ ಸಕ್ಸಸ್ ಕಾಣದೇ ಇರುವ ಕಾರಣ ಅವರಿಗೆ ಇದರ ವ್ಯಾಲ್ಯೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಅವರು ಬೇರೆದಕ್ಕೆ ಬೇಗ ಮುಂದೆ ಹೋದ್ರು ಇಂತಹ ವಿಷಯದಲ್ಲಿ ಅವರು ಸ್ವಲ್ಪ ಹಿಂದೆ ಉಳಿದಿದ್ದಾರೆ, ಅನಾಸಕ್ತಿ ತೋರಿಸ್ತಾರೆ. ಅನಾಸಕ್ತಿ ಉಂಟು. ಇವನ್ ಈಗ ನಾವು ಆನ್ಲೈನ್ ಅಲ್ಲಿ ಕೂಡ ರಿಜಿಸ್ಟರ್ ಮಾಡಿಸಬಹುದು. ಎಲ್ಲೋ ಒಂದು ಸೈಬರಿಗೆ ಹೋಗಿ ಅಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ಬೇಕಂತ ಇಲ್ಲ. ಸುಲಭವಾಗಿ ಮನೆಯಲ್ಲೇ ಕೂತು ಆನ್ಲೈನ್ ಅಲ್ಲಿ ಕೂಡ ರಿಜಿಸ್ಟರ್ ಆಗ್ಬಹುದು. ಆದ್ರೂ ಕೂಡ ಸುಮಾರು ಜನ ಉದಾಸೀನ ಮಾಡಿ ಏನಾಯ್ತು ಈ ವರ್ಷ ಇಲ್ದಿದ್ರೆ ಮುಂದಿನ ವರ್ಷ ಮಾಡಿಸುವ ಆ ಒಂದು ಮನಸ್ಥಿತಿಯವ್ರಿದ್ದಾರೆ. ಅಂದ್ರೆ ಈಗ ನಮಗೆ ವೋಟರ್ ID ಅನ್ನೋದು ಮ್ಯಾಂಡೇಟರಿ ಡಾಕ್ಯುಮೆಂಟ್, ಅಂದ್ರೆ ಕಂಪಲ್ಸರಿ ಡಾಕ್ಯುಮೆಂಟ್. ಅದು ಒನ್ ಆಫ್ ದ ಕಂಪಲ್ಸರಿ ಡಾಕ್ಯುಮೆಂಟ್. ನೀವು ಈ ದೇಶದ ಒಬ್ಬ ಜವಾಬ್ದಾರಿಯುತ ಸಿಟಿಸನ್ ಅಂತ ಆದ್ರೆ ನೀವು ಇದನ್ನು ಪಡ್ಕೊಳ್ಳೇಬೇಕು. ಆ ಒಂದು ಸಿಟಿಸನ್ಶಿಪ್ ಇರುವುದಕ್ಕೆ ನೀವು ಬೇರೆ ಎಲ್ಲವನ್ನೂ ಪಡ್ಕೊಳ್ತಿದ್ದೀರಿ. ಒಂದು ಡ್ರೈವಿಂಗ್ ಲೈಸೆನ್ಸ್ ಇಂದ ಹಿಡಿದು ನೀವು ಏನು ಬೇರೆ ಹೇಳಿದ್ರಿ, ಇವತ್ತು ಗವರ್ಮೆಂಟ್ ಇಂದ ಏನೆಲ್ಲ ಫೆಸಿಲಿಟಿ ಬರ್ತದೆ ಅದು ಬರುದು ನೀವು ಈ ದೇಶದ ನಾಗರಿಕ ಆದ ಕಾರಣ. ಇದು ಹಕ್ಕಷ್ಟೇ ಅಲ್ಲ, ಇದು ನಿಮ್ಮ ಡ್ಯೂಟಿ. ಮತ್ತೆ ನಿಮ್ಮ ಒಂದು ಪ್ರಶ್ನೆಯಲ್ಲೇ ಒಂದು ಉಂಟು, ಏನಾಗ್ತದೆ ಜನರಿಗೆ ಇದು ಪೊಲಿಟಿಕ್ಸ್, ಇದು ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನು ವೋಟ್ ಹಾಕುದು ಬೇಡ, ಈ ತರದ ಮನಸ್ಥಿತಿ. ಎರಡನೇದಾಗಿ ನಾನು ವೋಟ್ ಹಾಕಿ ಏನು ಪ್ರಯೋಜನ ಅನ್ನೋ ಒಂದು ಮನಸ್ಥಿತಿ. ಇದು ಏನಾಗಿರ್ತದೆ, ಕೆಲವೊಮ್ಮೆ ಫ್ಯಾಮಿಲಿಯಿಂದ ಬಂದಿರಬಹುದು, ಕೆಲವೊಮ್ಮೆ ಫ್ರೆಂಡ್ ಸರ್ಕಲ್ ಇಂದ ಬಂದಿರಬಹುದು. ಪ್ರಯತ್ನಗಳಾಗ್ತುಂಟು, ನೋಡುವ ಫ್ಯೂಚರ್ ಅಲ್ಲಿ ಏನು ಬೆನಿಫಿಟ್ಸ್ ಗಳಾಗ್ತದೆ ಅಂತ.
ಈಗ ನಾಡ್ದು ಬರ್ತಾ ಇರುವ ಲೋಕಸಭಾ ಚುನಾವಣೆಗೆ ಈ ವರ್ಷ ಅಂದ್ರೆ 2024ರ ಡೇಟಾ ಪ್ರಕಾರ ಕರ್ನಾಟಕದಲ್ಲಿ 5.37 ಕೋಟಿ ಮತದಾರರು ರಿಜಿಸ್ಟರ್ ಆಗಿದ್ದಾರೆ. ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ನೋಡುವಾಗ 17.96 ಲಕ್ಷ ವೋಟರ್ಸ್ ಇದ್ದಾರೆ ಅಂತ ಗೊತ್ತಾಗಿದೆ. ಅದರಲ್ಲಿ ಯಂಗ್ ವೋಟರ್ಸ್ ಗಳ ಸಂಖ್ಯೆ 33,545 ಅಂತ ಅಫಿಷಿಯಲ್ ವೆಬ್ಸೈಟ್ ಗಳ ಮೂಲಕ ನಮಗೆ ಒಂದು ಮಾಹಿತಿ ಸಿಕ್ಕಿದೆ. ಅಂದ್ರೆ ನಮ್ಮ ಇಡೀ ಭಾರತದ ಜನಸಂಖ್ಯೆಗೆ ಹೋಲಿಸಿದ್ರೆ ವೋಟರ್ಸ್ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾರೆ ಅಲ್ವಾ ಸರ್? ಹೌದು. ಹಾಗಾಗಿ ನಮ್ಗೆ ಅವರಿಂದ ಎಲ್ಲರೂ ವೋಟ್ ಹಾಕ್ಬೇಕು ಅನ್ನೋ ಒಂದು ಅಭಿಲಾಷೆಗಳು ಜಾಸ್ತಿಯಾಗಿ ಬಂದಿದೆ. ಮತ್ತೆ ಇವರು ಕಲ್ತವರು, ಮೊದಲಿನ ಹಾಗೆ ಅಲ್ಲ. ಮೊದಲು ಏಜ್ ಇತ್ತು ಬಟ್ ಶಿಕ್ಷಣ ಇರಲಿಲ್ಲ. ಇವತ್ತು ಏಜ್ ಉಂಟು, ಅದರೊಟ್ಟಿಗೆ ಅವರಿಗೆ ಮಿನಿಮಮ್ ಶಿಕ್ಷಣಗಳು ಉಂಟು. ಸೊ ಹಾಗಾಗಿ ಅವರು ಜವಾಬ್ದಾರಿಯುತವಾಗಿ ವೋಟ್ ಹಾಕ್ಬೇಕು. ಈಗ ಬೇರೆ ಎಲ್ಲ ಹಕ್ಕುಗಳಂತ ಬಂದಾಗ ಜನರು ನಾವು ನೋಡ್ಬೋದು ಪ್ರತಿಭಟನೆ ಮಾಡ್ತಾ ಇರ್ತಾರೆ, ರ್ಯಾಲೀಸ್ ಎಲ್ಲ ಮಾಡಿ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಬಟ್ ಇದು ಮತದಾನದ ಹಕ್ಕು ಅಂತ ಬಂದಾಗ ನಿಮ್ಮನ್ನ ಯಾರು ತಡೆಯೋದಿಲ್ಲ ವೋಟ್ ಹಾಕ್ಬೇಡಿ ಅಂತ. ಇನ್ಸ್ಟೆಡ್ ಎಂಕರೇಜ್ ಮಾಡ್ತಾರೆ ವೋಟ್ ಹಾಕಿ ಅಂತ. ಬಟ್ ಸ್ಟಿಲ್ ಜನ ಯಾಕೆ ಇದನ್ನ ಹಕ್ಕು ಅಥವಾ ನಮ್ಮ ಕರ್ತವ್ಯ ಅಂತ ಪರಿಗಣಿಸ್ತಾ ಇಲ್ಲ? ಯಾಕಂದ್ರೆ ಜನರಿಗೆ ಇದರಿಂದ ಏನು ಬೆನಿಫಿಟ್ ಉಂಟು ಅಂತ ಗೊತ್ತಿಲ್ಲ. ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಜನರಿಗೆ ಆ ಒಂದು ಪ್ರತಿಭಟನೆ ಯಾಕೆ ಮಾಡ್ತಿದ್ದೇವೆ, ಏನೋ ನಮಗೇನಾದ್ರು ಫೆಸಿಲಿಟಿ ಸಿಗ್ತದ, ಆಮೇಲೆ ಅದಕ್ಕೆ ಹಿಂದೆಯಿಂದ ಸಪೋರ್ಟ್ ಮಾಡುವವರು ತುಂಬಾ ಜನ ಇರ್ತಾರೆ, ಪರ ವಿರೋಧ ಏನು ಸೇರ್ಬೋದು. ಬಟ್ ವೋಟಿಂಗ್ ಅಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಜನರಿಗೆ ಅವರ ಬೆನಿಫಿಟ್ ಗೊತ್ತಿಲ್ಲ ಏನಾಗ್ತದೆ ಅಂತ. ಅವರ ಪ್ರಕಾರ ನಾನು ವೋಟ್ ಹಾಕ್ತೇನೆ, ನನಗೆ ರಿಟರ್ನ್ ಏನು ಸಿಗ್ತದೆ. ಸೊ ಈ ತರದ ಒಂದು ಆಲೋಚನೆ. ರಿಟರ್ನ್ ಡೈರೆಕ್ಟ್ ಆಗಿ ಏನು ಸಿಗದೆ ಇರಬಹುದು, ಬಟ್ ಒಂದು ಲಾರ್ಜರ್ ಪಿಕ್ಚರ್ ಅಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾನು ಈ ದೇಶದಲ್ಲಿ ಇದ್ದೇನೆ, ನಾನು ಈ ಪೊಲಿಟಿಕಲ್ ಪ್ರೋಸೆಸ್ ಅಲ್ಲಿ ಪಾಲ್ಗೊಳ್ತಿದ್ದೇನೆ, ನಾನು ಈ ಪೊಲಿಟಿಕಲ್ ಆಕ್ಟಿವಿಟಿಯಲ್ಲಿ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಅಂತ ಗುರುತಿಸಿಕೊಳ್ಳಲಿಕ್ಕೆ ವೋಟಿಂಗ್ ಇಸ್ ಅ ಇಂಪಾರ್ಟೆಂಟ್ ಥಿಂಗ್. ಅವನ ಒಂದು ವೋಟ್ ಇಂದಾನೆ ಬಹಳಷ್ಟು ಬದಲಾವಣೆಗಳು ನಮ್ಮಲ್ಲಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಈಗ ಅದೇ ವೋಟಿಂಗ್ ಅಂತ ಬಂದಾಗ ನಾವು ವೋಟ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ಮುಂದೆ ಸುಮಾರು ಆಪ್ಷನ್ಸ್ ಇರುತ್ತೆ. ಅಂದ್ರೆ ಬೇರೆ ಬೇರೆ ಕ್ಯಾಂಡಿಡೇಟ್ಸ್, ಬೇರೆ ಬೇರೆ ಪಾರ್ಟೀಸ್ ಎಲ್ಲ ಇರುತ್ತೆ. ಇದೊಂಥರದ ಆಪ್ಷನ್ ಆದ್ರೆ ವೋಟ್ ಮಾಡೋದು ಬಿಡೋದು ಇದು ಒಂದು ಆಪ್ಷನ್ ಅಂತ ಹೇಳ್ಬೋದು, ಅಥವಾ ಕಂಪಲ್ಸರಿ ಡ್ಯೂಟಿನಾ ಇದು? ಏನಾಗ್ತದೆ ಅಂದ್ರೆ ಇಂಡಿಯಾದಲ್ಲಿ ನೀವು ಯಾವುದನ್ನು ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ಈ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ, ವೋಟಿಂಗ್ ಅನ್ನು ಕಂಪಲ್ಸರಿ ಮಾಡಬೇಕು, ನಮ್ಮಲ್ಲಿ ರೈಟ್ ಟು ಫ್ರೀಡಮ್, ಪ್ರತಿ ಒಂದು ಅವರ ಸ್ವಾತಂತ್ರ್ಯ. ಸೊ ಸ್ವಾತಂತ್ರ್ಯ ಹೇಳುವಾಗ ನೀವು ಎಲ್ಲ ಕಂಪಲ್ಸರಿ ಅಂತ ಮಾಡಿದ್ರೆ ಏನಾಗ್ತದೆ, ಅದು ಸ್ವಾತಂತ್ರ್ಯ ಆಗುದಿಲ್ಲ, ಅದು ಬಂಧನ ಆಗ್ತದೆ. ಸೊ ಹಾಗಾಗಿ ಈ ವಾದವನ್ನು ನಾವು ಕಂಪಲ್ಸರಿ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಏನಂದ್ರೆ ಇದು ಹಕ್ಕು ಅಷ್ಟೇ ಅಲ್ಲ, ಇದು ಅವರ ಡ್ಯೂಟಿ. ಸೊ ಈಗ ನಾವು ಹೇಗೆ ಡ್ಯೂಟಿಯನ್ನು ಕೆಲವನ್ನು 11 ಡ್ಯೂಟೀಸ್ ಗಳನ್ನು ಮೆನ್ಷನ್ ಮಾಡಿದ್ದೇವೆ, ಆ ಡ್ಯೂಟಿಗಳು ಸಹ ಏನು ಸ್ವಾತಂತ್ರ್ಯದ ರೂಪದಲ್ಲಿ ಡ್ಯೂಟಿಯನ್ನು ಮೆನ್ಷನ್ ಮಾಡಿದ್ದಾರೆ, ಕಂಪಲ್ಸರಿ ಈ ತರ ಅಲ್ಲ. ಸೊ ಈ ಡ್ಯೂಟಿಗಳು ಅವರು ಜವಾಬ್ದಾರಿಯನ್ನು ಅವರು ನೆನಪಿಟ್ಟುಕೊಂಡು ಮಾಡ್ಬೇಕಾದ್ರೆ, ಆದ್ರೆ ಯಾರನ್ನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಡೆಮೋಕ್ರಸಿಯಲ್ಲಿ ಸಾಧ್ಯ ಇಲ್ಲ. ವೋಟ್ ಮಾಡದೇ ಇರುವ ಜನರ ಹತ್ರ ನಾವು ಹೋಗಿ ನಿಮ್ಗೇನ್ ಸಮಸ್ಯೆ, ಯಾಕೆ ವೋಟ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಒಂದು ಸಾಮಾನ್ಯವಾಗಿ ಜನ ಹೇಳೋದು ಅಲ್ಲಿ ಯಾರು ಹೋಗಿ ಅಷ್ಟುದ್ದ ಕ್ಯೂ ಅಲ್ಲಿ ನಿಲ್ಬೇಕು ಅಂತ ಹೇಳ್ತಾರೆ. ಇದಕ್ಕೊಂದು ಸೊಲ್ಯೂಷನ್ ಅನ್ನೋ ಹಾಗೆ ನಮ್ಗೆ 2 ಕಿಲೋಮೀಟರ್ಗೆ ಒಂದೊಂದು ಪೋಲಿಂಗ್ ಬೂತ್ ಸಿಗುತ್ತೆ ಅಲ್ವಾ ಸರ್? 2 ಕಿಲೋಮೀಟರ್ಗೆ ಒಂದೊಂದು ಪೋಲಿಂಗ್ ಬೂತ್ ಅನ್ನ ಅಳವಡಿಸಿರ್ತಾರೆ. ಹಾಗೇನೆ ಆ ದಿನ ಈಗ ಕೆಲಸ ಮಾಡ್ತಾ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಅವರಿಗೆ ಅನುಕೂಲ ಆಗ್ಲಿ ಅಂತ ಆ ದಿನ ಅಂದ್ರೆ ಇಲೆಕ್ಷನ್ ದಿನ ರಜೆಯನ್ನ ಕೂಡ ಘೋಷಿಸಿರ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಜನರು ಹೇಳೋದು ಅಷ್ಟುದ್ದ ಕ್ಯೂ ಇರುತ್ತೆ, ಬಿಸಿಲಲ್ಲಿ ಹೋಗಿ ನಿಲ್ಬೇಕು, ಅಥವಾ ಕೆಲವೊಬ್ರು ಹೇಳೋದು ನಾವು ಬೇರೆ ಬೇರೆ ಊರಲ್ಲಿದ್ದಾಗ ಅಲ್ಲಿಂದ ಒಂದು ಓಟಿಗೋಸ್ಕರ ನಾವು ಅಷ್ಟು ದೂರ ಟ್ರಾವೆಲ್ ಮಾಡಿ, ಕೆಲವೊಬ್ರಿಗೆಲ್ಲ ಒಂದು ದಿನ ಬರ್ಲಿಕ್ಕೆ ಒಂದು ದಿನ ಹೋಗ್ಲಿಕ್ಕೆ ಆಗುತ್ತೆ. ಸೊ ಆ ಒಂದು ಮತ ಚಲಾಯಿಸ್ಲಿಕ್ಕೋಸ್ಕರ ನಾವು ಅಷ್ಟು ಕಷ್ಟಪಟ್ಟು ಬರ್ಬೇಕಾ ಅಂತೆಲ್ಲ ಒಂದು ಕ್ವಶನ್ಸ್ ಇರುತ್ತೆ ಜನರ ಮನಸ್ಸಲ್ಲಿ. ಅವರಿಗೆಲ್ಲ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನೀವು ಎಲ್ಲರೂ ವೋಟ್ ಹಾಕ್ಲಿಕ್ಕೆ ಬರ್ಲೇಬೇಕು, ನಿಮ್ಮ ಅಭಿವ್ಯಕ್ತಿಯನ್ನು ಇಲ್ಲಿ ನೀವು ಹೇಳ್ಕೊಳ್ಳುವಂಥದ್ದು. ಈಗ ಇದು ಬಿಟ್ರೆ ನಾನು ನಿಮಗೆ ಕೇಳುವಂಥದ್ದು, ಯಾವ ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ ನೀವು ಹೇಳ್ತೀರಿ ನನಗೆ ನೀನು ಮಾಡಿದಂತ ಪಾಲಿಸಿಗಳು ಇಷ್ಟ ಇಲ್ಲ ಅಂತ ಹೇಗೆ ಹೇಳ್ತೀರಿ? ನೀವು ನಿಲ್ಲಿಸಿರುವಂತ ಕ್ಯಾಂಡಿಡೇಟ್ ಇಷ್ಟ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಅಥವಾ ನೀವು ನಿಲ್ಲಿಸಿರುವಂತ ಕ್ಯಾಂಡಿಡೇಟ್ ನನಗೆ ತುಂಬಾ ಒಳ್ಳೆ ಇದ್ದಾನೆ, ನನಗೆ ಇವನಿಂದ ತುಂಬಾ ಬೆನಿಫಿಟ್ ಆಗಿದೆ ಅಂತ ನೀವು ಹೇಗೆ ಅಭಿಪ್ರಾಯವನ್ನು ಸರ್ಕಾರಕ್ಕೆ ಹೇಳ್ತೀರಿ? ಇದು ನಾನು ನಿಮಗೆ ಕೇಳುವಂತ ಪ್ರಶ್ನೆ. ಸಾಧ್ಯತೆ ಉಂಟಾ? ಇಲ್ಲ, ವೋಟಿಂಗ್ ಮೂಲಕನೇ ಆಗೋದು. ಬೇರೆ ರೀತಿಯಲ್ಲಿ ನೀವು ಅವರನ್ನೆಲ್ಲ ಹೋಗಿ ಭೇಟಿಯಾಗಿ ಹೇಳುವಂತದ್ದು ನಿಮಗೆ ಅಂತೂ ಸಾಧ್ಯ ಇಲ್ಲ, ಅದು ಇನ್ನು ಕಷ್ಟವಾದಂತ ಕೆಲಸ. ಸೊ ಇದು ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದು ವೆರಿ ಇಂಪಾರ್ಟೆಂಟ್. ನೀವು ಕ್ಯೂ ಅಲ್ಲಿ ನಿಲ್ಲಿಕ್ಕೆ ಕಷ್ಟ, ಆಮೇಲೆ ಬರ್ಲಿಕ್ಕೆ ಕಷ್ಟ ದೂರದಿಂದ.
ಏನಂದ್ರೆ ಇದಕ್ಕೆ ಒಂದು ರೀತಿಯಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಗವರ್ಮೆಂಟ್ ಎಲೆಕ್ಷನ್ ಟೈಮ್ ಅಲ್ಲಿ ಹೆಚ್ಚಿನ ಸಾರಿಗೆ ವ್ಯವಸ್ಥೆಗಳನ್ನು ಕೊಡುವಂತದ್ದಾಗ್ಲಿ, ಮತ್ತೆ ಅವರಿಗೆ ಸಬ್ಸಿಡೈಸ್ ರೇಟ್ ಅಲ್ಲಿ ಟಿಕೆಟ್ ಕೊಡುವುದಾಗ್ಲಿ ಅಥವಾ ಫ್ರೀ ಆಗಿ ಮಾಡುವುದಾಗ್ಲಿ, ಹಾಗೆ ಬೇರೆ ಆಲೋಚನೆ ಮೂಲಕ ಏನಾದ್ರೂ ವ್ಯವಸ್ಥೆಗಳನ್ನು ಮಾಡಬೇಕು. ಮತ್ತೆ ಕ್ಯೂ ನಿಲ್ಲುವಂಥದ್ದು, ಆಕ್ಚುಲಿ ಇದೊಂದು ಲಾಂಗ್ ಟೈಮ್ ಕೊಡ್ತಾರೆ. ಸೊ 8 ಇಂದ 6 ತನಕ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಸ್ವಲ್ಪ ಟೈಮಿಂಗ್ಸ್ಗಳು ಹೆಚ್ಚು ಕಮ್ಮಿ ಆಗ್ಬಹುದು. ಸೊ ಹಾಗಾಗಿ ಕೆಲವರಿಗೆ ಬೆಳಿಗ್ಗೆ ಹಾಕ್ಬಹುದು, ಕೆಲವರಿಗೆ ಮಧ್ಯಾಹ್ನ ಹೊತ್ತಿಗೆ ಹಾಕ್ಬಹುದು, ಕೆಲವರಿಗೆ ಸಂಜೆ ಹೊತ್ತಿಗೆ ಹಾಕ್ಬಹುದು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅವರಿಗೆ ಇದು ಮುಖ್ಯ ಅಲ್ಲ. ಸೊ ಯಾವಾಗ ಮನುಷ್ಯನಿಗೆ ಇದು ಮುಖ್ಯ ಅಂತ ಅನಿಸ್ತದೆ ಅವಾಗ ಅವನು 100% ಮಾಡಿಯೇ ಮಾಡ್ತಾನೆ. ರೇಷನ್ಗೆ ನಿಲ್ತಾರೆ ಜನ. ನಿಮ್ಮ ಇಡೀ ಲೈಫ್ ಅನ್ನು ಕಂಟ್ರೋಲ್ ಮಾಡುವಂಥದ್ದು, ಕಂಟ್ರೋಲ್ ಅಲ್ಲದಿದ್ರು ಸಹ ಆ ಲೈಫ್ ಅನ್ನು ನಡೆಸಲಿಕ್ಕೆ ಬೇಕಾದಂತ ಒಳ್ಳೆಯ ಪರಿಸರವನ್ನು ಕೊಡುವಂತ ವ್ಯಕ್ತಿ ನೀವು ಚುನಾಯಿಸುವ MP ಆದ ಕಾರಣ ಅವನು ಒಬ್ಬ ಎಫೆಕ್ಟಿವ್ ಇರಬೇಕು ಅಂತ ನಿಮಗೆ ಯಾಕೆ ಅನಿಸುದಿಲ್ಲ? ಅದು ನಮ್ಮ ಜನರಿಗೆ ಸ್ವಲ್ಪ ಅರಿವು ಕಮ್ಮಿ ಆಗಿದೆ ಅದರಲ್ಲಿ. ಸೊ ಇದು ಅವರಿಗೆ ಗೊತ್ತಾದ್ರೆ ಅವರು ಬರ್ತಾರೆ, ಕ್ಯೂ ಅಲ್ಲಿ ನಿಲ್ತಾರೆ ಮತ್ತು ವೋಟ್ ಮಾಡಿ ಹೋಗ್ತಾರೆ. ಈಗ ವಯಸ್ಸಾದವರಿಗೆ ಅಂದ್ರೆ 80 ವರ್ಷ ಮೇಲ್ಪಟ್ಟವರಿಗೆ ಪೋಲಿಂಗ್ ಬೂತಿಗೆ ಬಂದು ವೋಟ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅನ್ನುವ ಸಂದರ್ಭದಲ್ಲಿ ಮನೆಯಿಂದಲೇ ಅವ್ರು ಮತದಾನ ಮಾಡುವಂತಹ ಅಥವಾ ಮತ ಚಲಾಯಿಸುವಂತಹ ಒಂದು ಸಿಸ್ಟಮ್ ಕೂಡ ಈಗ ನಾವು ಕಾಣಬಹುದು. ವಿಶೇಷ ಚೇತನರಿಗೂ ಕೂಡ ಇಂತಹ ಒಂದು ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಹೌದು ಮೇಡಮ್, ಕೊಡ್ತಿದ್ದಾರೆ. ಸೊ ಇದು ಆಕ್ಚುಲಿ ನೀವು ಕೇಳಿದ ಒಳ್ಳೆಯ ಪ್ರಶ್ನೆ. ಇದು ತುಂಬಾ ಜನರಿಗೆ ಗೊತ್ತವೆ. ಈಗ ನಾನೊಂದು ವಿಜುವಲಿ ಚಾಲೆಂಜ್ ಆದ ಕಾರಣ ಸೊ ನಾನು ಪರ್ಸನಲಿ ನೋಡಿದ್ದೇನೆ. ಮೊನ್ನೆ ಅಷ್ಟೇ ನಮ್ಮ ಮನೆಗೆ ಬಂದು ಕೇಳಿ ಹೋಗಿದ್ದಾರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಸ್ನವರಿಗೆ ಆ ಒಂದು ವರ್ಕ್ ಕೊಟ್ಟಿದ್ದಾರೆ. ಅವ್ರು ಬಂದು ನಿಮಗೆ ವೋಟು ಅಲ್ಲಿ ಹಾಕ್ಲಿಕ್ಕೆ ಬರ್ತೀರಾ ಅಥವಾ ಇಲ್ಲೇ ತಗೊಂಡು ಬರ್ಬೇಕಾ ಅನ್ನೋ ಒಂದು ಫೆಸಿಲಿಟೀಸ್ ಗಳನ್ನು ಈ ವರ್ಷ ಮಾಡಿದ್ದಾರೆ. ನನಗೆ ತೊಂದರೆ ಇಲ್ಲ, ಹೋಗ್ಬೋದು, ನನ್ನ ಅಮ್ಮನೊಟ್ಟಿಗೆ ಹೋಗ್ಬೋದು. ಬಟ್ ಏನಂದ್ರೆ ಅದು ಒಂದು ಅವರ ರೀತಿಯಲ್ಲಿ ನಾವು ಒಂದು ಈಕ್ವಲ್ಸ್ ಆಗಿ ಅಲ್ಲೇ ಹೋಗಿ ವೋಟ್ ಮಾಡುವ ಒಂದು ತೃಪ್ತಿ, ಸಂತೋಷ ನನಗಿರ್ತದೆ. ಇಲ್ಲಿ ಒಂದು ವಿಷಯ ಹೇಳ್ತೇನೆ. ಈಗ ಈ ಫೆಸಿಲಿಟೀಸ್ ಗಳನ್ನು ಕೊಟ್ಟಿದ್ರು ಎಷ್ಟೋ ಸರಿ ಜನರಿಗೆ ಗೊತ್ತಿರುವುದಿಲ್ಲ. ಒಂದು ಸೀನಿಯರ್ ಸಿಟಿಸನ್ಸ್ ಗಳಿಗೆ, ಕೆಲವು ಫ್ಯಾಮಿಲೀಸ್ ಗಳಿಗೆ ಗೊತ್ತುಂಟ ಇಲ್ವಾ ನಂಗೆ ಗೊತ್ತಿಲ್ಲ. ಬ್ಲೈಂಡ್ಸ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬನ ಹತ್ರ ನಾನೇ ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡುವಾಗ ಅವೇ ಹೇಳ್ತಿದ್ದ, ನೋಡಪ್ಪ ನಾನು ಇಲ್ಲಿಂದ ಹೋದ್ರೆ ಒಬ್ಬನ ಕರ್ಕೊಂಡು ಹೋಗ್ಬೇಕು, ಅವನು ಫ್ರೀ ಇರಬೇಕು, ಆಮೇಲೆ ಅಲ್ಲಿ ವೋಟ್ ಹಾಕ್ಬೇಕು, ಪುನಃ ವಾಪಸ್ ಬರ್ಬೇಕು, ಇದು ಎಲ್ಲ ಕಷ್ಟ. ನಾನು ಹೇಳಿದಿಲ್ಲ, ಈ ಸರಿ ಒಂದು ಹೊಸ ಫೆಸಿಲಿಟಿ ಕೊಟ್ಟಿದ್ದಾರೆ, ಮನೆಗೆ ಬಂದು ವೋಟ್ ಹಾಕ್ಬಹುದು. ಅವನಿಗೆ ಗೊತ್ತಿಲ್ಲ, ಯಾರು ಹೇಳಲಿಲ್ಲ. ಫೆಸಿಲಿಟೀಸ್ ಗಳನ್ನು ಕೊಟ್ಟಿದ್ರು ತಲುಪ್ತಾ ಇಲ್ಲ, ಜನರಿಗೆ ವಿಷಯ ಗೊತ್ತಾಗ್ತಾ ಇಲ್ಲ. ಅದು ಕರೆಕ್ಟ್ ಮೇಡಮ್. ಸೊ ಆ ತರದ ಒಂದು ಸಮಸ್ಯೆ ಉಂಟು ನಮ್ಮಲ್ಲಿ. ಈಗ ಡಿಸಬಿಲಿಟಿ ಪೋಲಿಂಗ್ ಬೂತ್ಸ್ ಗಳನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ ಅದು ಕೆಳಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ಇರ್ತದೆ, ಯಾಕಂದ್ರೆ ಅವರಿಗೆ ಈಸಿ ಆಗ್ಲಿ ಅಂತ ಹೇಳಿ. ಆಮೇಲೆ ಹೋದ್ರೆ ಬ್ರೈಲ್ ಅಲ್ಲಿ ಎಲ್ಲ ಬರ್ದು ಕೊಡ್ತಾರೆ, ಯಾವ ಕ್ಯಾಂಡಿಡೇಟ್ ಬ್ರೈಲ್ ಅಲ್ಲೇ ಉಂಟು. ಆ ಎಲ್ಲ ಫೆಸಿಲಿಟೀಸ್ ಗಳನ್ನು ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಮಾಡಿದ್ದಾರೆ. ಇದು ನಿಮಗೆ ಇರುವಂತ ಒಂದು ಸುವರ್ಣ ಅವಕಾಶ. ದಯಮಾಡಿ ಹೋಗಿ ನೀವು ವೋಟ್ ಹಾಕಿ ಬನ್ನಿ. ಇವನ್ ಇಂತ ವಿಶೇಷ ಚೇತನರಿಗೋಸ್ಕರ ಸಪರೇಟ್ ಕ್ಯೂ ಅಂತ ಮಾಡಿರ್ತಾರೆ. ಅಂಡ್ ಅವರಿಗೆ ಬೇಕಾದ್ರೆ ವೀಲ್ ಚೇರ್ ಫೆಸಿಲಿಟೀಸ್, ಇವನ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಇದರಿಂದ ನಾವು ಅಂತ ವ್ಯಕ್ತಿಗಳಿಗೂ ಕೂಡ ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ಕೆ ಸಹಾಯ ಮಾಡುವಂತ ಒಂದು ಹೆಜ್ಜೆ ಇದು. ಎಲ್ಲ ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲರೂ ಒಂದು ಮೇನ್ ಸ್ಟ್ರೀಮ್ ಗೆ ಬರಬೇಕು. ಎಸ್, ಎಲ್ಲಾ ವರ್ಗದ ಜನರು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಇದು ಮೇನ್ ಉದ್ದೇಶ ಇದು. ಈಗ ಅದೇ ಸರ್ ಹೇಳಿದ್ರಿ, ಎಲ್ಲರೂ ವೋಟ್ ಮಾಡ್ಬೇಕು, ಅದು ನಮ್ಮ ಹಕ್ಕು ಅಂತೆಲ್ಲ ಹೇಳಿದ್ರಿ. ಕ್ಯಾಂಡಿಡೇಟ್ಸ್ ನೆಲ್ಲ ನೋಡುವಾಗ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಯಾವ ಆಧಾರದ ಮೇಲೆ ನಾವು ವೋಟ್ ಹಾಕ್ಬೇಕು ಅಂತ. ಅಂದ್ರೆ ನಾವು ಪಕ್ಷ ನೋಡಿ ವೋಟ್ ಹಾಕ್ಬೇಕಾ, ಅಥವಾ ನಮ್ಮ ಅಭ್ಯರ್ಥಿ ಅಂದ್ರೆ ಪ್ರಧಾನಿ ಅಭ್ಯರ್ಥಿ ಅಂತ ಪಕ್ಷ ಯಾರನ್ನ ಬಿಂಬಿಸಿರುತ್ತೆ ಅವರನ್ನ ನೋಡಿ ವೋಟ್ ಹಾಕ್ಬೇಕಾ, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾರನ್ನ ನಿಲ್ಸಿದ್ದಾರೆ ಅದನ್ನ ನೋಡಿ ವೋಟ್ ಹಾಕ್ಬೇಕಾ? ಪ್ರತಿಯೊಬ್ಬ ವ್ಯಕ್ತಿಗೂ ಪರ್ಸ್ಪೆಕ್ಟಿವ್ಸ್ ಗಳು ಡಿಫರ್ ಆಗ್ತಾ ಇರ್ತದೆ. ಈಗ ನಿಮ್ಮ ಪರ್ಸ್ಪೆಕ್ಟಿವ್ ಒಬ್ಬ ರೆಪ್ರೆಸೆಂಟೇಟಿವ್ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೂ, ನನ್ನ ಪರ್ಸ್ಪೆಕ್ಟಿವ್ ಒಬ್ಬ ರೆಪ್ರೆಸೆಂಟೇಟಿವ್ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೂ ವ್ಯತ್ಯಾಸಗಳು ಉಂಟು. ಈಗ ನನ್ನನ್ನು ಕೇಳಿದ್ರೆ ನಾನು ಹೇಳುದು, ಒಬ್ಬ ಸಮರ್ಥ ರೆಪ್ರೆಸೆಂಟೇಟಿವ್ ನನ್ನ ಪ್ರಕಾರ ಯಾರು ಜನರಿಗೆ ಸ್ಪಂದಿಸ್ತಾನೆ, ಯಾರು ಜನರ ಒಟ್ಟಿಗೆ ಇರ್ತಾನೆ, ಜನರಿಂದ ಮೇಲೆ ಬಂದಿರ್ತಾನೆ, ಜನರ ನೋವು ನಲಿಗಳನ್ನು ಅರ್ಥ ಮಾಡಿಕೊಂಡಿರ್ತಾನೆ, ಅವನಿಗೆ ನೀವು ವೋಟ್ ಹಾಕ್ಬೇಕು. ಅವನ ಕ್ಯಾರೆಕ್ಟರ್ಸ್ ಅಷ್ಟರ ಮಟ್ಟಿಗೆ ಒಳ್ಳೆತನವನ್ನು ಇಟ್ಕೊಂಡಿರ್ಬೇಕು. ಕ್ಯಾರೆಕ್ಟರ್ ಅಂಡ್ ಅವ್ನ ಕೆಲಸ ಎರಡು ನೋಡಿ ವೋಟ್ ಹಾಕ್ಬೇಕು. ಎಸ್, ಅಂಡ್ ಈಗ ಚುನಾವಣೆ ಸಮಯದಲ್ಲಿ ಎಲ್ಲಾ ಪಕ್ಷಗಳು ಅವ್ರು ತಮ್ಮ ತಮ್ಮ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಅಂದ್ರೆ ಅದು ನಾವು ಅಧಿಕಾರಕ್ಕೆ ಬಂದ್ರೆ ಈ ಕೆಲಸ ಮಾಡ್ತೇವೆ, ಇಂಥವರಿಗೆ ಇಂಥ ಗ್ಯಾರಂಟಿ ಕೊಡ್ತೇವೆ ಅಂತ ಒಂದು ಜನರಿಗೆ ಹೇಳಲಿಕ್ಕೆ, ಅದು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅಂತ ಪ್ರಣಾಳಿಕೆಗಳನ್ನ ಹೊರಗೆ ತರ್ತಾ ಇರ್ತಾರೆ. ಹೀಗಿರುವಾಗ ನಾವು ಆ ಪ್ರಣಾಳಿಕೆಯನ್ನ ನೋಡಿ ಅವ್ರು ಏನೇನ್ ಸೌಲಭ್ಯಗಳು ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ ಅದನ್ನ ನೋಡಿ ವೋಟ್ ಹಾಕ್ಬೇಕಾ, ಅಥವಾ ಅವರು ಅಧಿಕಾರದಲ್ಲಿ ಇದ್ದ ಸಮಯದಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ, ಸಮಾಜಕ್ಕೆ ಏನೇನು ಉಪಯೋಗಗಳನ್ನ ಮಾಡಿದ್ದಾರೆ ಅದನ್ನ ನೋಡಿ ವೋಟ್ ಹಾಕ್ಬೇಕಾ?
ಇದು ಸಹ ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫರ್ ಆಗ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಣಾಳಿಕೆಯಲ್ಲಿ ಕೆಲವು ಆಶ್ವಾಸನೆಗಳನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಅದು ಸಮಾಜದ ಒಂದು ಸೆಕ್ಷನ್ಗೆ ಬೇಕು, ದಟ್ ವಾಸ್ ದ ನೀಡ್, ಅದಕ್ಕಾಗಿ ಅದು ಪ್ರಣಾಳಿಕೆಯಲ್ಲಿ ಬಂದಿರ್ತದೆ. ಸೊ ಹಾಗಾಗಿ ಅವರು ಸುಮ್ಮನೆ ಪ್ರಣಾಳಿಕೆಯಲ್ಲಿ ಇದು ಮಾಡ್ತೇವೆ ಅದು ಮಾಡ್ತೇವೆ ಅಂತ ಹೇಳುದಿಲ್ಲ. ಹಾಗಾಗಿ ಈಗ ಒಂದು ವೋಟ್ ಹಾಕುವಾಗ ಎರಡೂ ಕನ್ಸಿಡರೇಷನ್ಗೆ ಬರ್ತದೆ. ಅವನು ಇರುವಾಗ ಏನು ಮಾಡಿದ್ದಾನೆ, ಮುಂದೆ ಏನ್ ಮಾಡ್ತಿದ್ದಾನೆ, ಹೇಳಿದ್ದೆಲ್ಲ ಮಾಡಿದಾರ ಅಂತ ಕೂಡ ನೋಡ್ಬೇಕಾಗುತ್ತೆ. ಹೌದು. ಸೊ ಹಾಗಾಗಿ ಒಂದು ಅರ್ಥದಲ್ಲಿ ಅವನು ಇರುವಾಗ ಏನು ಮಾಡಿದ್ದಾನೆ ಅನ್ನೋದು ಮುಖ್ಯ ಆಗ್ತದೆ. ಯಾಕಂದ್ರೆ ಹಿಂದಿನ ಪ್ರಣಾಳಿಕೆಯಲ್ಲಿ ಕೊಟ್ಟದನ್ನೆಲ್ಲ ಫುಲ್ಫಿಲ್ ಮಾಡಿದಾರ, ಮಾಡಿದ್ರೆ ಯಾವ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ನಾನು ಮಾಡಿದ್ದೇನೆ, ನಾನು ಸೈನ್ ಮಾಡಿ ಕೊಟ್ಟಿದ್ದೇನೆ, ಇಂಪ್ಲಿಮೆಂಟೇಷನ್ ಆಗಿದಾ? ಇಲ್ಲ. ಸೊ ಇಂಪ್ಲಿಮೆಂಟೇಷನ್ ಆಗಿದಾ, ಜನರಿಗೆ ತಲುಪಿದ, ಇದು ಎಲ್ಲವೂ ಕನ್ಸಿಡರೇಷನ್ಗೆ ಬರ್ತದೆ. ಈಗ ಸರ್ ನೀವು ಕೂಡ ಗಮನಿಸಿರಬಹುದು, ವೋಟರ್ಸ್ ನ ಸೆಳಿಲಿಕ್ಕೆ ಅಥವಾ ಮತಗಳನ್ನ ತಮ್ಮ ಪಕ್ಷದ ಕಡೆ ಸೆಳಿಲಿಕ್ಕೋಸ್ಕರ ಗ್ಯಾರಂಟಿಗಳ ಸುರಿಮಳೆನೆ ಆಗ್ತಾ ಇದೆ. ಪಕ್ಷಾತೀತವಾಗಿ ಅಂದ್ರೆ ಎಲ್ಲಾ ಪಕ್ಷಗಳು ಒಂದಲ್ಲ ಒಂದು ರೀತಿಯಲ್ಲಿ ಗ್ಯಾರಂಟೀಸ್ ಕೊಡ್ತಾ ಇದ್ದಾರೆ. ಈ ಗ್ಯಾರಂಟೀಸ್ ಒಂಥರ ಜನರನ್ನ ಬ್ರೈಬ್ ಮಾಡಿದಾಗೆ ಅಥವಾ ಲಂಚ ಕೊಟ್ಟ ಹಾಗೆ ಅಲ್ವಾ? ನಮಗೆ ಮತ ಹಾಕಿದ್ರೆ ನಾವು ನಿಮಗೆ ಈ ಫೆಸಿಲಿಟೀಸ್ ಕೊಡ್ತೇವೆ ಅಂತ ಮತವನ್ನ ಖರೀದಿ ಮಾಡುವ ಒಂದು ವಿಧಾನ ಅಂತ ಹೇಳ್ಬಹುದಾ ಇದನ್ನ? ಅದು ಜನರಿಗೆ ಯೂಸ್ಫುಲ್ ಉಂಟಾ ಇಲ್ವಾ ಅದು ಇಂಪಾರ್ಟೆಂಟ್ ಆಗ್ತದೆ. ಈಗ ಗ್ಯಾರಂಟಿ ಹೇಳಿದ್ರೆ, ಆಮೇಲೆ ಫೆಸಿಲಿಟೀಸ್ ಕೊಡುದು ಒಂದು ರೀತಿಯ ಕರಪ್ಷನ್ ಕೈಂಡ್ ಆಫ್ ಥಿಂಗ್ ಅಂತ ಹೇಳಿದ್ರೆ, ಅಂದ್ರೆ ಒಂದು ವೋಟ್ ಅನ್ನು ಪರ್ಚೇಸ್ ಮಾಡುದು, ಸಾರಿ ಪ್ರೈಮರಿ ಕೈಂಡ್ ಆಫ್ ಥಿಂಗ್ ಅಂತ ಎಲ್ಲಾ ಪಾರ್ಟಿಗಳು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಿಸ್ ಈಸ್ ದ ಬ್ಯೂಟಿ ಆಫ್ ಅವರ್ ಡೆಮೋಕ್ರಸಿ. ಇದು ಯಾವುದೋ ಡಿಕ್ಟೇಟರ್ಶಿಪ್ ಅಲ್ಲ, ಇದು ಯಾವುದೋ ಬೇರೆ ಟೋಟಾಲಿಟೇರಿಯನ್ ಕೈಂಡ್ ಆಫ್ ಗವರ್ಮೆಂಟ್ ಅಲ್ಲ, ವ್ಯವಸ್ಥೆಗಳಲ್ಲ. ಹಾಗಾಗಿ ಇಲ್ಲಿ ಫೈನಲಿ ನಿಮಗೆ ಜನರು ವೋಟ್ ಹಾಕುದು ಅವರ ಬೇಸಿಕ್ ನೀಡ್ಸ್ ಗಳನ್ನು ಫುಲ್ಫಿಲ್ ಆಗಿದೆ ಇಲ್ವಾ ಅಂತ. ಈಗ ಅವ್ರು ಗ್ಯಾರಂಟಿ ಕೊಟ್ಟ ಮಾತ್ರಕ್ಕೆ, ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿದ ಮಾತ್ರಕ್ಕೆ, ಅಥವಾ ಬೇರೊಂದು ಸರ್ಕಾರ ಬೇರೊಂದು ರೀತಿಯಲ್ಲಿ ಹೇಳಿದ ಮಾತ್ರಕ್ಕೆ ಅದು ಒಂದು ಸ್ವಲ್ಪ ಟೈಮಿಗೆ ಸಕ್ಸಸ್ ಗಳನ್ನು ಕಾಣಬಹುದು. ಬಟ್ ಫೈನಲಿ ಜನರಿಗೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಇಟ್ ಈಸ್ ವರ್ತ್ಫುಲ್, ಯು ಅಪ್ರಿಶಿಯೇಟ್ ಇಟ್. ಫೈನಲಿ ಡೆಮೋಕ್ರಸಿ ವಿನ್ ಆಯ್ತು. ಜನರಿಗೆ ಅದು ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತ ಆದ್ರೆ ಇಟ್ ವಾಸ್ ಅ ಫೇಲ್ಯೂರ್. ಈಗ ಹೆಸರು ಬದಲಾಗ್ತದೆ ಬಿಟ್ರೆ ಸರ್ಕಾರಗಳ ಉದ್ದೇಶ ಇರುವುದು ಜನರಿಗೆ ಏನು ಬೇಕು ಅದನ್ನು ಕೊಡುವಂತದ್ದು. ಸೊ ಅದನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಕೆಲವು ಪಾಲಿಸಿ ಮಾಡಿ ಇದು ಸ್ಕೀಮ್ ಅಂತ ಕೊಡ್ತಾರೆ, ಕೆಲವೊಮ್ಮೆ ಅದು ಗ್ಯಾರಂಟಿ ಅಂತ ಆಗ್ತದೆ. ಸೊ ಹಾಗಾಗಿ ಅದು ಜನರ ವೈಯಕ್ತಿಕ ಅಭಿಪ್ರಾಯದ ಮೇಲೆ ಇರ್ತದೆ. ಎಸ್, ಈ ಗ್ಯಾರಂಟೀಸ್ ಅಲ್ಲಿ ಕೂಡ ಫ್ರೀ ಅನ್ನೋ ಒಂದು ಪದ ತುಂಬಾ ಹೈಲೈಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಸಾಮಾನ್ಯ ಜನರ ಮನಸ್ಥಿತಿ ನೋಡಿದ್ರೆ, ದುಡ್ಡು ಕೊಟ್ಟು ನಾವೇನಾದ್ರೂ ಒಂದು ಖರೀದಿ ಮಾಡ್ಬೇಕು ಅಥವಾ ಒಂದು ಸೇವೆ ಪಡಿಬೇಕು ಅನ್ನೋದಕ್ಕಿಂತ ಫ್ರೀಯಾಗಿ ಏನೋ ಸಿಗ್ತಾ ಇದೆ ಅಂದ್ರೆ ಅದ್ರ ಕಡೆ ಆಕರ್ಷಿತರಾಗೋದು ತುಂಬಾ ಬೇಗ. ಸೊ ಅದನ್ನ ಒಂದು ಅಸ್ತ್ರವಾಗಿ ಇಟ್ಕೊಂಡು ಪೊಲಿಟಿಕಲ್ ಪಾರ್ಟೀಸ್ ಕೂಡ ಜನರ ಓಟನ್ನ ಸೆಳಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಫ್ರೀ ಫ್ರೀ ಅಂತ ಹೇಳಿ ಇದು ನಮ್ಮ ಮೈಂಡ್ ಸೆಟ್ ಜನರದ್ದು ಹಾಗೆ ಆಗಿದೆ. ನಿಮಗೆ ಒಂದಕ್ಕೊಂದು ಫ್ರೀ ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಕೆಟ್ ಗಳಲ್ಲಿ ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ತೀರಿ. ಇದು ನೀವು ಏನು ಗಮನಿಸಲ್ಲ ಅಂದ್ರೆ ಫ್ರೀ ಕೊಡುದು ಯಾವ ಕ್ವಾಲಿಟಿಯಲ್ಲಿ ಉಂಟು ಅಂತ ಗಮನಿಸುವುದಿಲ್ಲ. ಅಂಡ್ ಅದಕ್ಕೆ ಫಂಡ್ ಎಲ್ಲಿಂದ ಹೊಂದಿಸ್ತಾರೆ ಅದೆಲ್ಲ ಯೋಚನೆ ಮಾಡೋದಿಲ್ಲ. ಸೊ ಇದನ್ನು ಜನರು ಅರ್ಥ ಮಾಡಿಕೊಳ್ಬೇಕು. ಸೊ ಲಾರ್ಜರ್ ಪಿಕ್ಚರ್ ಅಲ್ಲಿ ಅವರಿಗೆ ಏನು ಬೆನಿಫಿಟ್ ಉಂಟು, ದೇಶಕ್ಕೆ ಏನು ಲಾಭ ಉಂಟು. ನೀವು ವೋಟ್ ಮಾಡ್ತಿರೋದು ಯಾವುದೇ ಪಕ್ಷಕ್ಕೆಲ್ಲ, ನೀವು ವೋಟ್ ಮಾಡ್ತಿರೋದು ರಾಷ್ಟ್ರದ ಹಿತಾಸಕ್ತಿಗೆ. ವೋಟು ಯಾರಿಗೋಸ್ಕರ ಮಾಡಿ? ರಾಷ್ಟ್ರಕ್ಕೋಸ್ಕರ ಮಾಡಿ. ಯಾಕಂದ್ರೆ ನಿಮ್ಮ ವೋಟು, ಪ್ರತಿಯೊಂದು ವೋಟು ಅದು ರಾಷ್ಟ್ರವನ್ನು ಬೆಳೆಸಲಿಕ್ಕೆ ಮತ್ತು ಅದನ್ನು ಫ್ಯೂಚರ್ ಅಲ್ಲಿ ಬ್ರೈಟ್ ಆಗಿಸ್ಲಿಕ್ಕೋಸ್ಕರ ಹಾಕ್ತಿರುವಂತದ್ದು. ಸೊ ನೀವು ಲಾರ್ಜರ್ ಪಿಕ್ಚರ್ ಅಲ್ಲಿ ರಾಷ್ಟ್ರಕ್ಕೆ ಒಳ್ಳೇದಾಗ್ತದ ಕೆಟ್ಟದಾಗ್ತದ ಅಂತ ನೋಡ್ಕೊಂಡು ವೋಟ್ ಹಾಕಿದ್ರೆ ಈ ಕೆಲವು ನೀವು ಹಿಂದಿನ ಪ್ರಶ್ನೆಗೂ ಈ ಪ್ರಶ್ನೆಗೂ ಅದೇ ಉತ್ತರ. ಎಲೆಕ್ಷನ್ ಅಂತ ಬಂದಾಗ ಕ್ಯಾಂಡಿಡೇಟ್ಸ್ ಇದ್ದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಪ್ರಸ್ತುತವಾಗಿ ಗಮನಿಸೋದಾದ್ರೆ, ಒಂದು ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲ ಮನಿ ಪವರ್ ಅಂದ್ರೆ ಅವರ ದುಡ್ಡಿನ ಶಕ್ತಿಯಿಂದ ಒಂದು ಪವರಿಗೆ ಬಂದಿರ್ತಾರೆ ಅಥವಾ ಪಾರ್ಟಿಯಿಂದ ಟಿಕೆಟ್ ಪಡೆದಿರ್ತಾರೆ. ಇಲ್ದಿದ್ರೆ ಮಜಲ್ ಪಾರ್ ಅಂದ್ರೆ ಅವರಿಗೆ ಜನ ಬೆಂಬಲ ಇರಬಹುದು. ಅಂದ್ರೆ ಅವ್ರಿಗೆ ಕೆಲವರು ಬೆಂಬಲಿಗರು ಅಂತ ಅವ್ರದ್ದೇ ಒಂದು ಸಪರೇಟ್ ಗುಂಪೆ ಇರಬಹುದು, ಅವರ ಬೆಂಬಲದಿಂದ ಬಂದಿರ್ತಾರೆ. ಅಥವಾ ಫ್ಯಾಮಿಲಿ ಇನ್ಫ್ಲುಯೆನ್ಸ್, ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಈಗ ಸಾಮಾನ್ಯವಾಗಿದೆ. ಅದು ಕೂಡ ನಾವು ಇಂಥ ಪಕ್ಷ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಪಕ್ಷದಲ್ಲಿ ಒಂದಲ್ಲ ಒಂದು ಲೆವೆಲ್ ಅಲ್ಲಿ ಅಥವಾ ಸ್ಟೇಜ್ ಅಲ್ಲಿ ನಾವು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ನೋಡ್ತಾನೆ ಇದ್ದೇವೆ. ಸೊ ಹೀಗೆಲ್ಲ ಇರುವಾಗ ಒಬ್ಬ ಕ್ಯಾಂಡಿಡೇಟ್ ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇವನ್ ತುಂಬಾ ಜನ ಕ್ರಿಮಿನಲ್ ಕ್ಯಾಂಡಿಡೇಟ್ಸ್ ಗೆ ಕೂಡ ಟಿಕೆಟ್ ಸಿಕ್ಕಿರೋದನ್ನ ನಾವು ಕಾಣಬಹುದು. ಇಂಥ ಸಂದರ್ಭದಲ್ಲಿ ಅವರ ಬ್ಯಾಕ್ ಗ್ರೌಂಡ್ ಎಷ್ಟು ಮುಖ್ಯ ಆಗುತ್ತೆ ವೋಟರ್ಸ್ ಚೆಕ್ ಮಾಡೋದು. ಈ ಡಿಕ್ರಿಮಿನಲೈಸ್
ನ್ಯಾಷನಲೈಸೇಷನ್ ಅನ್ನು ಮಾಡಬೇಕು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಅದರ ಪ್ರಯತ್ನವನ್ನು ಮಾಡ್ತಾ ಉಂಟು. ಬಟ್ ಅದಕ್ಕೆ ಅದರದ್ದೇ ಆದ ಕೆಲವು ಚಾಲೆಂಜಸ್ ಗಳು ಉಂಟು. ಯಾಕಂದ್ರೆ ಮಾಡುವಂತದ್ದು ಯಾರು, ಇವರ ಸಜೆಷನ್ಸ್ ಕೊಡ್ತಾರೆ. ಫೈನಲಿ ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಅಪ್ರೂವ್ ಆಗ್ಲೇಬೇಕು. ಹೌದು. ಸೊ ದಿಸ್ ಇಸ್ ಒನ್ ಆಫ್ ದ ಬಿಗ್ ಚಾಲೆಂಜ್. ಇದಕ್ಕೆ ಬೆಸ್ಟ್ ವೇ ಏನು, ಒಬ್ಬ ವೋಟರ್ ತನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಂತ ವ್ಯಕ್ತಿಯ ಬ್ಯಾಕ್ ಗ್ರೌಂಡ್ ನೋಡುವಂತದ್ದು. ಸೊ ಅವನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಉಂಟಾ ಇದ್ರೆ ಅಂತವನಿಗೆ ಆದಷ್ಟು ಒಂದು ವೋಟ್ ಹಾಕದೇ ಇರುವಂತದ್ದು ಒಳ್ಳೇದು. ಇದು ಅವರ ವೈಯಕ್ತಿಕ ಒಂದು ಕಾನ್ಶಿಯಸ್ನೆಸ್ ಗೆ ಬರಬೇಕಾದಂತದ್ದು. ಈಗ ಬ್ಯಾಕ್ ಗ್ರೌಂಡ್ ನೋಡಿ ವ್ಯಕ್ತಿಯನ್ನು ಚೂಸ್ ಮಾಡಿದ್ರೆ ಎರಡೂ ಅರ್ಥದಲ್ಲಿ ಒಳ್ಳೇದು. ಒಬ್ಬ ಸಮರ್ಥ ನಾಯಕ ಹೊರಗೆ ಬರ್ತಾನೆ. ಎರಡನೇದಾಗಿ ನಮ್ಮಲ್ಲಿ ಒಂದು ಗಾದೆ ಮಾತುಂಟು, ಯಾವ ಬೀಜ ಬಿತ್ತೀರಿ ಅದೇ ಮರ ಆಗುದು. ಹಾಗಾಗಿ ನೀವು ಯಾವ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸ್ತೇನೆ ಅವನ ಮನಸ್ಥಿತಿ ಹೇಗೆ ಉಂಟು, ಅವನು ಏನು ಹಿಂದೆ ಮಾಡಿದ್ದ ಅದನ್ನು ಮುಂದುವರಿಸ್ತಾನೆ ಹೊರತು ಯಾವುದೇ ಬದಲಾವಣೆ ಆಗುದಿಲ್ಲ. ಸೊ ಸಿಹಿಯಾದ ಫ್ರೂಟ್ಸ್ ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ ಕಹಿ ಇದನ್ನ ಹಾಕಿದ್ರೆ. ಸೊ ಕಹಿ ಬೇವಿನ ಬೀಜವನ್ನ ಬಿತ್ತಿದ್ರೆ ಮಾವಿನ ಹಣ್ಣು ಅದರಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಕರೆಕ್ಟ್. ಸೊ ಹಾಗಾಗಿ ಬ್ಯಾಕ್ ಗ್ರೌಂಡ್ ನೋಡಿ ಹಾಕುವಂತದ್ದು ಬಹಳ ಉತ್ತಮ. ಅದಕ್ಕೆ ನಾನು ಫಸ್ಟಿಗೆ ಹೇಳಿದ್ದು ನಿಮ್ಮ ಹತ್ರ, ಒಬ್ಬ ರೆಪ್ರೆಸೆಂಟೇಟಿವ್ ಅಂದ್ರೆ ಯಾರು ಒಳ್ಳೆ ರೆಪ್ರೆಸೆಂಟೇಟಿವ್, ಅವನು ಜನರೊಟ್ಟಿಗೆ ಎಷ್ಟಿದ್ದಾನೆ, ಜನರ ನೋವು ನಾಲಿಗಳಿಗೆ ಎಷ್ಟು ಸ್ಪಂದಿಸಿದ್ದಾನೆ, ಜನರಿಗೋಸ್ಕರ ಕಷ್ಟ ಟೈಮಲ್ಲಿ ಎಷ್ಟು ನಿಂತಿದ್ದಾನೆ, ಇಷ್ಟಿರ್ಲಿ, ಇದೇ ಅವನ ಬ್ಯಾಕ್ ಗ್ರೌಂಡ್. ಮತ್ತೆ ಅವನು ಬೇರೆ ಏನೇ ಆಗಿರ್ಲಿ, ಬಟ್ ಜನರಿಗೆ ಏನ್ ಮಾಡಿದ್ದಾನೆ, ಜನರಿಗೋಸ್ಕರ ಅವನು ಏನೇನೆಲ್ಲ ಮಾಡಿದ್ದಾನೆ ಅಂತ. ಅದಕ್ಕೆ ಅವನನ್ನು ಜನಪ್ರತಿನಿಧಿ ಅಂತಾನೆ ಹೇಳುದು. ಎಸ್, ಹೌದು, ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್. ತುಂಬಾ ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡಿದೆ ಅಂದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವ ಕ್ಯಾಂಡಿಡೇಟ್ಸ್ಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಸೊ ಹೀಗಿರುವಾಗ ಜನರು ಯಾವ ರೀತಿಯಲ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅಂದ್ರೆ ಅವರಿಗೆ ವೋಟ್ ಹಾಕುವಾಗ ಯಾವೆಲ್ಲ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಅದಕ್ಕಿಂತ ಮುಂಚೆ ಇಂಥವ್ರಿಗೆ ಯಾಕೆ ಟಿಕೆಟ್ ಕೊಡುವ ಅನಿವಾರ್ಯತೆ ಆದ್ರೂ ಏನು ಪೊಲಿಟಿಕಲ್ ಪಾರ್ಟೀಸ್ಗೆ ಅಂತ ನಾವು ರಿಯಾಲಿಟಿಯನ್ನು ಮಾತನಾಡುವುದಾದ್ರೆ, ಅವರು ಖಾಲಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಂದ ಬರುವುದಷ್ಟೇ ಅಲ್ಲದೆ ಅದರೊಟ್ಟಿಗೆ ಮಸಲ್ ಪವರ್, ಮನಿ ಪವರ್ ಎರಡನ್ನು ಹಿಡ್ಕೊಂಡು ಬರ್ತಾರೆ. ಹೌದು. ಸೊ ನಿಮಗೆ ರಿಯಾಲಿಟಿಯಲ್ಲಿ ನಿಮಗೆ ಗೊತ್ತುಂಟು, ಒಂದು ಎಲೆಕ್ಷನ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಖರ್ಚು ವೆಚ್ಚಗಳು, ಇಡೀ ಪಾರ್ಟಿಗೆ ಎಷ್ಟು ಫಂಡ್ ಬೇಕು ಇದೆಲ್ಲ. ಸೊ ಅವರು ಅದನ್ನು ಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ ಸೀಟ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಿರ್ತದೆ. ಸೊ ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಎಲೆಕ್ಷನ್ ಕಮಿಷನ್ ಅದರಿಂದ ಆಗುವಂತಹ ಒಂದು ಏನು ಸಾಧ್ಯತೆಗಳು ಉಂಟು ಅದನ್ನು ಮಾಡ್ತಾ ಇದ್ದೇವೆ, ಕ್ರಮಗಳನ್ನು ತಗೊಳ್ಳುವಂತ ಉದ್ದೇಶದಲ್ಲಿ ಅವರು ಮಾಡ್ತಿದ್ದಾರೆ. ಬಟ್ ಫೈನಲಿ ಎಲ್ಲಾ ಕ್ರಮಗಳು ಲಾ ಆಗಿ ಇಂಪ್ಲಿಮೆಂಟ್ ಆಗುವುದು ಪಾರ್ಲಿಮೆಂಟ್ ನ ಮೂಲಕ. ಹಾಗಾಗಿ ಯಾರು ಇದನ್ನು ಲಾ ಆಗಿ ಮಾಡಬೇಕು ಅವರೇ ಕೆಲವೊಮ್ಮೆ ಆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಗೆ ಸೇರಿರ್ತಾರೆ. ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಉಂಟು. ಮೋಸ್ಟ್ಲಿ ಇಂಥ ಸಂದರ್ಭದಲ್ಲೇ ಜನ ಜಾಸ್ತಿ ನೋಟಾ ಬಟನ್ ಕಡೆ ಒಲವು ತೋರಿಸೋದು ಅಂತ. ಅಂದ್ರೆ ಯಾವ ಕ್ಯಾಂಡಿಡೇಟ್ಸ್ ನ ನಿಲ್ಸಿರ್ತಾರೆ ಅದು ಎರಡು ಪಾರ್ಟಿಯಿಂದ ಇರ್ಬೋದು, ಇಬ್ರು ಇಷ್ಟ ಇಲ್ಲ ಅಂದಾಗ ಜನರು ನೋಟಾ ಬಟನ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಈ ನೋಟಾ ಬಟನ್ ಅಂತ ಹೇಳುವಾಗ ಕೆಲವೊಬ್ಬರ ವಾದ ಏನು ಅಂದ್ರೆ ಆ ನೋಟಾ ಬಟನ್ ಅನ್ನೋದು ನಾವು ನಮ್ಮ ಹಕ್ಕು, ಮತದಾನದ ಹಕ್ಕನ್ನ ಚಲಾಯಿಸಿದ್ದೇವೆ ಅಂತ ತೋರಿಸ್ಲಿಕ್ಕೆ. ನಮಗೆ ಎರಡೂ ಪಾರ್ಟಿಯ ಯಾವ ಕ್ಯಾಂಡಿಡೇಟು ಬೇಡ, ಹಾಗಂತ ನಾವು ನಮ್ಮ ಮತದಾನದ ಹಕ್ಕನ್ನ ಕಳ್ಕೊಳ್ಳಿಕ್ ಇಷ್ಟ ಇಲ್ಲ. ಸೊ ನೋಟಾ ಬಟನ್ ಒತ್ತುವ ಮೂಲಕ ಮತದಾನ ಮಾಡ್ತೇವೆ, ಆದ್ರೆ ಅದು ಯಾವ ಪಾರ್ಟಿಗೂ ಅಥವಾ ಯಾವ ಕ್ಯಾಂಡಿಡೇಟ್ಗೆ ಕೂಡ ಸೇರೋದಿಲ್ಲ ಅಂತ. ಬಟ್ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಹಾಗೆ ಮಾಡಿದ ವೋಟಿಂಗಿಗೆ ವ್ಯಾಲ್ಯೂ ಇಲ್ಲ ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ವ್ಯಾಲ್ಯೂ ಇಲ್ಲದಿದ್ದರೆ ಈ ನೋಟಾ ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರ್ಲಿಲ್ಲ. ಯಾವುದೇ ಒಂದು ಕ್ರಮ ಬರ್ತಾ ಉಂಟು ಅಂತ ಹೇಳಿದ್ರೆ ಅದರ ಹಿಂದೆ ತುಂಬಾ ಥಿಂಕಿಂಗ್ಸ್ ಗಳು ನಡೆದಿರ್ತದೆ, ವಾದ ಪ್ರತಿವಾದಗಳಾಗಿರ್ತದೆ, ಮತ್ತು ಅದರ ಮೇಲೆ ಒಂದು ಪಾಲಿಸೀಸ್ ಗಳನ್ನು ತಂದಿರ್ತಾರೆ. ಈಗ ನಿಮ್ಮ ಈ ನೋಟದ ಮೇಲಿನ ಇದಕ್ಕೆ ನನ್ನ ಆಲೋಚನೆಯ ಪ್ರಕಾರ ಹೇಳುವುದಾದ್ರೆ ಅದರಿಂದ ಯೂಸೇ ಉಂಟು. ಈಗ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೋಟಾ ಆ ಎರಡು ಅಭ್ಯರ್ಥಿಗೆ ಸಿಕ್ಕಿದಂತ ಓಟಿಗಿಂತ ಜಾಸ್ತಿ ಉಂಟು ಅಂತ ಹೇಳಿದ್ರೆ ಅರ್ಥ ಕ್ಲಿಯರ್ ಆಯ್ತು ದಟ್ ಇಬ್ರು ಅನ್ಫಿಟ್ ಆದಂತ ಕ್ಯಾಂಡಿಡೇಟ್ಗಳು. ಸೊ ಎರಡೂ ಪಾರ್ಟಿಗಳಿಗೆ ಅದು ಒಂದು ಸೂಚನೆ ದಟ್ ನೀವು ನಿಲ್ಲಿಸಿರುವಂತ ಇಬ್ಬರು ಕ್ಯಾಂಡಿಡೇಟ್ಗಳು ನಮಗೆ ಇಷ್ಟ ಇಲ್ಲ. ಇದು ಪಾರ್ಟಿಗಳಿಗೆ ಒಂದು ಇಂಡೈರೆಕ್ಟ್ ಆಗಿ ಹೇಳ್ತಿರುವಂತದ್ದು ದಟ್ ಯು ಹ್ಯಾವ್ ಟು ಚೇಂಜ್. ಸೊ ನಮ್ಗೆ ಇಲ್ಲಿ ಬೇಕಾಗಿರುವುದು ಚೇಂಜ್. ನೀವು ಗವರ್ಮೆಂಟ್ ಅನ್ನ ಎಲೆಕ್ಟ್ ಮಾಡುದು ಒಂದು ಚೇಂಜಿಗೋಸ್ಕರ, ಇಲ್ಲಿ ನೋಟದಿಂದ ಕೊಡುವಂತ ಉತ್ತರವು ಒಂದು ಚೇಂಜಿಗೋಸ್ಕರ. ಎರಡೂ ಪಾರ್ಟಿಗಳು ಸಹ ನೋಡ್ತಾರೆ, ವೋಟ್ ಹಾಕಿದ್ದಾರೆ ಜನ, ಆದ್ರೆ ನನ್ನ ಪಾರ್ಟಿಗೂ ಆಗ್ಲಿ ಅವನ ಪಾರ್ಟಿಗೂ ಆಗ್ಲಿಲ್ಲ. ಈ ಜನರನ್ನು ನಾನು ನನ್ನ ಪಕ್ಷದ ಕಡೆ ಹೇಗೆ ಟರ್ನ್ ಮಾಡೋದು? ಸೊ ಅದು ಪಾರ್ಟಿಗಳಿಗೂ ಒಂದು ಇಂಡೈರೆಕ್ಟ್ ಆಗಿ ನಾವು ಹೇಳುವಂತದ್ದು.
ಅಂದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ನೋಟಾ ಬಟನ್ ಬರ್ಲಿಕ್ಕಿಂತ ಮುಂಚೆ ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ ಅಂದ್ರೆ ಒಂದು ಅವನಿಗೆ ಹಾಕ್ಬೇಕು ಇಲ್ಲ ಇವನಿಗೆ ಹಾಕ್ಬೇಕು, ಇಲ್ದಿದ್ರೆ ಮತದಾನನೇ ಮಾಡದೆ ಉಳಿಬೇಕಾಗಿತ್ತು. ಬಟ್ ಈಗ ನೋಟಾ ಬಟನ್ ಇಂದ ಒಂದು ಎಲ್ಲರಿಗೂ ಮತದಾನ ಮಾಡುವ ಅವಕಾಶ ಒಂದು ಸಿಕ್ಕಿದೆ ಅಂತ ಹೇಳ್ಬಹುದು. ಈಗ ಇಲೆಕ್ಷನ್ ಟೈಮ್ ಅಲ್ಲಿ ಸ್ವಲ್ಪ ತಮಾಷೆಯಾಗಿ ಹೇಳ್ಬೇಕಂದ್ರೆ ಈ ಕುಕ್ಕರ್ ಅಂಗಡಿ ಇರ್ಬೋದು ಅಥವಾ ಟೆಕ್ಸ್ಟೈಲ್ ಅಂಗಡಿಯಲ್ಲಿ ಇರ್ಬೋದು, ರಿಟೇಲ್ ಆಗಿ ಜನ ಪರ್ಚೇಸ್ ಮಾಡೋದಕ್ಕಿಂತ ಹೋಲ್ಸೇಲ್ ಪರ್ಚೇಸಸ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಅದು ಹೇಳ್ಬೇಕಂತ ಇಲ್ಲ ಯಾರು ಮಾಡ್ತಾರೆ ಅಂತ. ಇದರಲ್ಲಿ ನಾವು ಜಸ್ಟ್ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಅಭ್ಯರ್ಥಿಗಳ ತಪ್ಪು ಅಂತ, ಅವ್ರ ತಪ್ಪು ಇದೆ ನಿಜ, ಆದ್ರೆ ಅದನ್ನ ಅವ್ರು ಕೊಡೋದನ್ನ ನಾವು ತಗೊಂಡು ನಾವು ಮಾಡ್ತಾ ಇರೋದು ಒಂದ್ ಕಡೆ ತಪ್ಪಲ್ವಾ ಸರ್? ಅದು ಆದರ್ಶವಾದದಿಂದ ನೋಡಿದರೆ ಇದು ಮಾಡೋದು ತಪ್ಪು, ತಗೊಳ್ಬಾರ್ದು. ನಾವು ಹೇಳ್ತೇವೆ, ನೀವು ಹೇಳ್ತೇವೆ, ಬಟ್ ಎಷ್ಟು ಜನ ಇದನ್ನು ಕಾರ್ಯರೂಪಕ್ಕೆ ತರ್ತಾರೆ? ತಗೊಳ್ಳೋರು ತಗೊಳ್ತಾನೆ ಇದ್ದಾರೆ, ಎಜುಕೇಟೆಡ್ ಪೀಪಲ್ಸ್ ಗಳು ಸಹ ತಗೊಳ್ತಾನೆ ಇದ್ದಾರೆ. ಸೊ ಹಾಗಾದ್ರೆ ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದು ಎಥಿಕಲ್ ಪ್ರಾಬ್ಲಮ್. ಇದು ರೂಲ್ಸ್ ರೆಗ್ಯುಲೇಷನ್ ಪ್ರಾಬ್ಲಮ್ ಅಲ್ಲ. ಮನುಷ್ಯನಿಗೆ ಆ ಎಥಿಕ್ಸ್ ಬರ್ಲಿಲ್ಲ. ದಟ್ ಒಂದು ಎಲೆಕ್ಷನ್ ಇದು ಮಾರಾಟಕ್ಕಿಟ್ಟ ವಸ್ತು ಅಲ್ಲ, ಇದು ಏನೋ ನಮ್ಮ ಸ್ವಂತಿಕೆ. ಈಗ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಇದ್ರೂ ಕೂಡ ಅವ್ರಿಗೆ ಅದು ಅನಿವಾರ್ಯ ಅನ್ನಿಸ್ಬೋದಲ್ವಾ? ಅಂದ್ರೆ ಈಗ ಒಂದು ಪಕ್ಷದವ್ರು ಕೊಡ್ತಾ ಇದ್ದಾರೆ, ಸೊ ಅವ್ರಿಗಾಗ ಫೀಲಿಂಗ್ ಬರ್ಬೋದು, ಸೊ ಅವನೇನೋ ಒಂದ್ ಕೊಟ್ಟ, ಸೊ ಜನರೆಲ್ಲ ಅವನಿಗೆ ಓಟ್ ಹಾಕ್ಬೋದು, ನಾನೇನಾದ್ರು ಕೊಡ್ಲಿಲ್ಲ ಅಂದ್ರೆ ನನಗ್ ಬರ್ಬೇಕಾದ ಮತಗಳು ಕೈ ತಪ್ಪಬಹುದು ಅಂತ ಒಂದು ಭಯದಿಂದ ಎಲ್ಲರೂ ಕೊಡ್ಲಿಕ್ಕೆ ಶುರು ಮಾಡಬಹುದು. ಅಂದ್ರೆ ಅವ್ರು ಕೊಡೋದೆಷ್ಟು ತಪ್ಪು, ನಾವು ಮತವನ್ನ ಅದಕ್ಕೆ ಮಾರಿಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ತಪ್ಪು ಅಲ್ವಾ ಸರ್? ಹೌದು. ಸೊ ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಅಥವಾ ಇಂತಹ ಏನಾದ್ರೂ ಕೇಸಸ್ ಕಂಡು ಬಂದಲ್ಲಿ ಅದನ್ನ ರಿಪೋರ್ಟ್ ಮಾಡ್ಲಿಕ್ಕೆ ಅಂತ ಸಿ ವಿಜಿಲ್ ಅಂತ ಒಂದು ಆಪ್ ಅನ್ನ ಡೆವಲಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಎಸ್ ಮೇಡಮ್, ಇದೊಂದು ಆಪ್. ಇದರಲ್ಲಿ ನೀವು ಎಲ್ಲಿಯೇ ಕಂಡು ಬಂದ್ರು ಈ ತರದ ಆಕ್ಟಿವಿಟೀಸ್ಗಳು, ಅದನ್ನು ಫೋಟೋ ತೆಗೆದು ವಿಡಿಯೋ ತೆಗೆದು ನೀವು ಈ ಆಪ್ ಅಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಅಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಇದಕ್ಕೆ ಸರಿಯಾದ ಕ್ರಮವನ್ನು ಎಲೆಕ್ಷನ್ ಕಮಿಷನ್ ತಗೊಳ್ತದೆ. ವೋಟಿಂಗ್ ಗೆ ಇವಿಎಂ ಮಷಿನ್ಸ್ ಬಂದಿದ್ದಾವೆ, ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅಂತ. ನಾವು ನೋಡ್ಬೋದು ಮುಂದುವರೆದ ದೇಶಗಳು ಅಂತ ಹೇಳ್ಕೊಂಡುವಂತ ಅಮೆರಿಕದಲ್ಲಿ ಕೂಡ ಇನ್ನೂ ಕೂಡ ಅವ್ರು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ ಮತದಾನಕ್ಕೆ ಅಂತ. ನಮ್ಮಲ್ಲಿ ಇವಿಎಂಸ್ ಬಂದಿದೆ ಅಂದ್ರೆ ಅದೊಂಥರ ಡೆವಲಪ್ಮೆಂಟ್ ಇನ ಒಂದು ಸೂಚನೆ ಅಂತ ಹೇಳ್ಬೋದು. ಆದ್ರೆ ಆರೋಪ ಏನು ಅಂದ್ರೆ ಇವಿಎಂ ಅನ್ನ ಹ್ಯಾಕ್ ಮಾಡಲಾಗ್ತದೆ, ಅಂದ್ರೆ ವೋಟ್ ಅನ್ನ ತಮಗ್ ಬೇಕಾದ ಹಾಗೆ ಅದರಲ್ಲಿ ರಿಸಲ್ಟ್ ಬರೋ ಹಾಗೆ ಮಾಡ್ತಾರೆ ಅಂತ. ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಇವಿಎಂ ಮಷಿನ್ ಅನ್ನ? ಇದು ಎಲ್ಲ ಒಂದು ಸುಳ್ಳು ಸುದ್ದಿ ಮೇಡಮ್. ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸುದ್ದಿಯನ್ನು ಒಂದು 10 ಸಾರಿ ಹೇಳಿದ್ರೆ ಅದನ್ನೇ ಸತ್ಯ ಅಂತ ಜನರು ನಂಬ್ತಾರೆ. ಇವಿಎಂಸ್ ಗಳನ್ನು ಅದರದೇ ಆದಂತ ಸ್ಪೆಷಲೈಸ್ಡ್ ಆದ ರೀತಿಯಲ್ಲಿ ತಯಾರು ಮಾಡಿರ್ತಾರೆ. ಸೊ ಯಾವುದೇ ರೀತಿಯಾದ ಹ್ಯಾಕಿಂಗ್ ಗಳು ಆಗದ ರೀತಿಯಲ್ಲಿ ವರ್ಕ್ ಮಾಡಿರ್ತಾರೆ. ಈ ತರದ ಒಂದು ಆರೋಪಗಳು ಬಂದ ಮೇಲೆನೆ ನಮ್ಮ ಒಂದು ಎಲೆಕ್ಷನ್ ಕಮಿಷನ್ ವಿವಿಪ್ಯಾಟ್ ಗಳನ್ನು ತಂದಿದ್ದಾರೆ. ಸೊ ನೀವು ಒಂದು ಮತದಾನ ಹಾಕಿ ಆದ್ಮೇಲೆ ನೀವು ಮತದಾನ ಚಲಾಯಿಸಿದಿರಾ ಇಲ್ವೋ ಅನ್ನೋದನ್ನು ಇದರ ಮೂಲಕ ನಿಮ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಇದಷ್ಟೇ ಅಲ್ಲದೆ ಇದಕ್ಕೆ ತಕ್ಕಂತ ಭದ್ರತೆಗಳನ್ನಾಗ್ಲಿ ಮತ್ತೆ ಅದಕ್ಕೆ ಈ ಎಲೆಕ್ಷನ್ ಗಿಂತ ಮುಂಚೆ ನಂತರದಲ್ಲಿ ಕೊಡುವಂತಹ ಒಂದು ಸೆಕ್ಯೂರಿಟೀಸ್ ಗಳೆಲ್ಲ ಒಂದು ಕ್ಲಿಯರ್ ಆಗಿ ಎಫೆಕ್ಟಿವ್ ಆಗಿ ನಡೆಕೊಳ್ಳುವ ಹಾಗೆ ಎಲೆಕ್ಷನ್ ಕಮಿಷನ್ ಮಾಡ್ತಾ ಉಂಟು. ಹಾಗಾಗಿ ಈ ತರದ ಯಾವುದೇ ಘಟನೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಿನಿ ಇದ್ದಿದ್ರೆ ನೀವು ಯಾವುದೋ ಒಂದು ಪಾರ್ಟಿ ಎಲ್ಲಾ ರಾಜ್ಯದಲ್ಲೂ ಗವರ್ಮೆಂಟ್ಸ್ ಗಳಲ್ಲಿ ಕಾಣ್ಬೇಕಿತ್ತು. ಒಂದು ಪಕ್ಷ ಹ್ಯಾಕಿಂಗ್ ಅಂತ ಏನಾದ್ರು ಮಾಡಿಸ್ತಾ ಇದ್ರೆ ಇಡೀ ದೇಶದಲ್ಲಿ ಅದೇ ಪಕ್ಷ ವಿನ್ ಆಗಿ ಬರ್ಬೇಕಿತ್ತು ಅಂತ ನೀವು ಹೇಳೋದಲ್ವಾ? ಹೌದು ಮೇಡಮ್. ನಮ್ಮ ಭಾರತದಲ್ಲಿ ಮತದಾನ ಅಂತ ಬಂದಾಗ ಗುಪ್ತ ಮತದಾನ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಮತದಾನ ಮಾಡಿದ ವ್ಯಕ್ತಿ ಯಾವ ಪಾರ್ಟಿಗೆ ಮಾಡಿದೆ ಅಥವಾ ಯಾವ ಅಭ್ಯರ್ಥಿಗೆ ಮಾಡಿದೆ ಅಂತ ಓಪನ್ ಆಗಿ ಹೇಳ್ಕೊಳ್ಬೇಕು ಅಂತ ಇಲ್ಲ ಅಲ್ವಾ? ಆದ್ರೆ ನಾವು ನೋಡ್ಬೋದು ಇತ್ತೀಚೆಗೆ ಟಿವಿಗಳಲ್ಲಿ ಸರ್ವೆ ಎಲ್ಲ ಮಾಡ್ತಾರೆ, ಓಪನ್ ಆಗಿ ಕೇಳ್ತಾರೆ, ಕ್ಯಾಮ್ರಾ ಮುಂದೆ ರಿಪೋರ್ಟರ್ಸ್ ಕೇಳ್ತಾರೆ, ನೀವ್ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ, ಯಾವ ಪಾರ್ಟಿಗೆ ವೋಟ್ ಮಾಡ್ತೀರಾ, ಯಾವ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಓಪನ್ ಆಗಿ ಕೇಳ್ತಾರೆ. ಇದು ಎಲ್ಲೋ ಒಂದ್ ಕಡೆ ಆ ಗೌಪ್ಯತೆಯ ಉಲ್ಲಂಘನೆಯ ಅಥವಾ ಜನರ ಅಭಿಪ್ರಾಯವನ್ನ ಜನ ಯಾವ ಪಾರ್ಟಿಯ ಮೇಲೆ ಒಲವನ್ನ ಹೊಂದಿದ್ದಾರೆ ಅಂತ ತೋರಿಸುವ ಒಂದು ವಿಧಾನನ ಅಥವಾ ಅವ್ರ ಏನಾದ್ರು ವಯೋಲೇಷನ್ ಆಗ್ತಾ ಇದೆಯಾ ರೈಟ್ಸ್ ಇದ್ದು? ನೀವು ವೋಟ್ ಮಾಡ್ತೀರಿ, ಅದು ಬೇರೆಯವರಿಗೆ ಗೊತ್ತಾಗ್ಬಾರ್ದು. ಅದರ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಇದು. ಜನರು ಕೆಲವೊಮ್ಮೆ ಅವ್ರು ಬಂದು ಕೇಳ್ತಾರೆ, ಇವರು ಅದಕ್ಕೆ ಹೇಳ್ತಾರೆ, ಹೇಳುದು ಬಿಡುದು ಅದು ಅವನ ವೈಯಕ್ತಿಕವಾದಂತ ಚಾಯ್ಸ್ ಆಗ್ತದೆ. ಸೊ ಇವ್ರು ಬಂದು ಕೇಳುದು ನೀವು ಸಪೋರ್ಟ್ ಮಾಡ್ತೀರಾ ಇಲ್ವಾ ಅಂತ. ಆ ಟೈಮಲ್ಲಿ ಅವನು ನಾವು ಹೇಳ್ಬೇಡ ಅನ್ನೋದು ಹೇಳಿಕ್ಕಾಗಲ್ಲ, ಯಾಕಂದ್ರೆ ಅದು ಫೋರ್ಸ್ ಆಗ್ತದೆ. ಅವ್ನು ನ್ಯೂಟ್ರಲ್ ಆಗಿರ್ಬೋದು, ನಾನು ಹೇಳೋದಿಲ್ಲ ಅಂತ ಹೇಳಿದ್ರು ಇಟ್ ಇಸ್ ಫೈನ್, ಬಟ್ ವಿ ಕಾಂಟ್ ಸೇ ದಟ್ ನೀನ್ ಹೇಳಬೇಡ. ಸೊ ಪೋಲಿಂಗ್ಸ್ ಗಳಲ್ಲಿ ಏನಾಗ್ತದೆ, ಅವರು ಗೌಪ್ಯತೆಯನ್ನು ಮೇಂಟೈನ್ ಮಾಡುವ ರೀತಿಯಲ್ಲೇ ಪೋಲಿಂಗ್ಸ್ ಗಳನ್ನು ಮಾಡ್ತಾರೆ, ಸರ್ವೆಗಳನ್ನು ಮಾಡಿ ಅದರಲ್ಲಿ ಸ್ಟಾಟಿಸ್ಟಿಕ್ಸ್ ತೆಗಿತಾರೆ. ಸೊ ಹಾಗಾಗಿ ಅಲ್ಲಿ ಸಹ ಅವರು ಅವರವರ ಗೌಪ್ಯತೆಯನ್ನು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಫೈನಲಿ ಇವನಿಗೆ ಸೀಕ್ರೆಸಿಯ ರೈಟ್ ಕೊಟ್ಟಿದ್ದಾರೆ,
ಅವನಿಗೆ ಅದು ಗೊತ್ತಿರ್ಬೇಕು. ಅಂದ್ರೆ ಹೇಳೋದು ಬಿಡೋದು ಜನರ ಆಯ್ಕೆ. ಹೌದು, ನಿಮ್ಮಿಂದ ಇನ್ನೊಬ್ಬರಿಗೆ ಉಪದ್ರ ಆಗ್ಬಾರ್ದು. ಕಾನ್ಸ್ಟಿಟ್ಯೂಷನ್ ನಲ್ಲಿ ನಿಮಗೆ ಎಲ್ಲಾ ರೈಟ್ಸ್ ಗಳನ್ನು ಕೊಟ್ಟಿದ್ದಾರೆ, ಬಟ್ ನಿಮ್ಮಿಂದ ಅದು ಬೇರೆಯವರಿಗೆ ಉಪದ್ರ ಆದ್ರೆ, ನಾಳೆ ಲಾ ಅಂಡ್ ಆರ್ಡರ್ ಗೆ ಪ್ರಾಬ್ಲಮ್ ಆದ್ರೆ, ದಟ್ ಈಸ್ ಕ್ಲಿಯರ್ಲಿ ವಯೋಲೇಷನ್ ಆಫ್ ರೈಟ್. ಸೊ ಹಾಗಾಗಿ ನಮ್ಮ ಎಲ್ಲ ರೈಟಿಗೂ ಒಂದು ಇದುಂಟು, ಲಾ ಅಂಡ್ ಆರ್ಡರ್ ಗೆ ಪ್ರಾಬ್ಲಮ್ ಆಗಬಾರ್ದು. ಆ ದೃಷ್ಟಿಕೋನದಿಂದ ಸೀಕ್ರೆಸಿ ಮೇಂಟೈನ್ ಮಾಡಿ ಅಂತ ಹೇಳಿರೋದು. ಸಾಮಾನ್ಯವಾಗಿ ಜನರು ಬಯಸೋದೇನಂದ್ರೆ ಯೂತ್ ಅಂದ್ರೆ ಯುವಕರು ಜಾಸ್ತಿ ಪಾಲಿಟಿಕ್ಸ್ ಗೆ ಬರಬೇಕು, ಅದರಲ್ಲಿ ಇನ್ವಾಲ್ವ್ ಆಗಿ. ಅಂದ್ರೆ ಯುವಕರಿಗೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿರುತ್ತೆ, ಅಂಡ್ ಅವ್ರಿಗೆ ಏನ್ ಬೇಕು ಅಂತ ಯುವಕರಿಗೆ ಗೊತ್ತಿರುತ್ತೆ. ಸೊ ಜಾಸ್ತಿ ಯುವಕರು ಇಲೆಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತೆಲ್ಲ ಚರ್ಚೆಗಳು ಮಾತುಗಳು ನಡೆಯುತ್ತೆ. ಬಟ್ ಯಾವ ಯುವಕರು ಕೂಡ ಇತ್ತೀಚೆಗೆ ಯುವಕರಿದ್ದ ಮನಸ್ಥಿತಿ ಹೇಗಂದ್ರೆ ಪಾಲಿಟಿಕ್ಸ್ ಬೇಡ, ಡರ್ಟಿ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಸೊ ಅಂತಹ ಜನರಿಗೆ ಏನ್ ಹೇಳ್ತೀರಾ? ಇದೊಂದು ಒಳ್ಳೆ ಕರಿಯರ್ ಆಪ್ಷನ್ ಅಂತ ಹೇಳ್ಬಹುದಾ ಪಾಲಿಟಿಕ್ಸ್ ಅನ್ನ? 100% ಇದು ಒಂದು ಒಳ್ಳೆ ಕೆರಿಯರ್ ಆಪ್ಷನ್. ಯಾಕೆ ನೀವು ಹೇಳ್ತೀರಿ ಇದು ಡರ್ಟಿ ಪೊಲಿಟಿಕ್ಸ್ ಅಂತ? ಎಜುಕೇಟೆಡ್ ಯೂತ್ಸ್ ಗಳೇ ಇಲ್ಲಿಗೆ ಬರದಿದ್ರೆ ಮತ್ತೆ ಯಾರು ಇದನ್ನ ಆಳ್ವಿಕೆ ಮಾಡುದು? ಯಾರು ಕ್ರಿಮಿನಲ್ಸ್ ಗಳ ಆಳ್ವಿಕೆ ಮಾಡುದಾ? ನಾಳೆ ನಾವು ಇನ್ನೊಬ್ಬರನ್ನು ದೂರ್ತಾ ಇರ್ತೇವೆ, ಅವ್ರು ಮಾಡ್ಲಿ ಅವ್ರು ನೀವು ಯಾಕೆ ಮುಂದೆ ಬಂದು ನಾನು ಕ್ಯಾಂಡಿಡೇಟ್ ಆಗಿ ನಿಲ್ತಾನೆ ಅಂತ ಧೈರ್ಯ ಮಾಡಬಾರ್ದು? ಚೇಂಜಸ್ ತರಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಧಿಕಾರ ಇರಬೇಕು. ಪವರ್ ಎಲ್ಲಿ ಉಂಟು? ಈ ಪೊಲಿಟಿಕಲ್ ಸಿಸ್ಟಮ್ ನ ಒಳಗೆ ಉಂಟು. ಸೊ ಒನ್ಸ್ ಯು ಎಂಟರ್ ಇಟ್ ದೆನ್ ಯು ಕ್ಯಾನ್ ಚೇಂಜ್. ಸೊ ಯೂತ್ಸ್ ಗಳು ಪೊಲಿಟಿಕ್ಸ್ ಗೆ ಬರಬೇಕು, ಅವರು ಇದರ ಒಳಗೆ ಎಂಟರ್ ಆಗಿ ಚಾಲೆಂಜಸ್ ಗಳು ಅಂತ 100% ಇರ್ತದೆ, ಬಿಕಾಸ್ ದಿಸ್ ಇಸ್ ಪೊಲಿಟಿಕ್ಸ್. ಇನ್ನೊಂದು ವಿಷಯ ಗಮನಿಸಬೇಕು ಏನು ಅಂದ್ರೆ, ಇತ್ತೀಚೆಗೆ ಜಾಸ್ತಿ ಎಜುಕೇಟೆಡ್ ಪೀಪಲ್ ವೋಟಿಂಗ್ ಇಂದ ದೂರ ಉಳಿತಾ ಇದ್ದಾರೆ. ಅನ್ಎಜುಕೇಟೆಡ್ ಪೀಪಲ್ ವೋಟ್ ಹಾಕ್ತಾರೆ, ಯಾಕಂದ್ರೆ ಅವರಿಗೆ ಗೊತ್ತಿದೆ ನಾವು ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ನಮಗೆ ಇರುವ ಒಂದೇ ಒಂದು ಅವಕಾಶ ಅಂದ್ರೆ ಅದು ಮತದಾನ ಅಂತ ಗೊತ್ತಿದೆ. ಸೊ ಅಶಿಕ್ಷಿತರಿರ್ಬೋದು ಅಥವಾ ರೂರಲ್ ಏರಿಯಾದಿಂದ ಬಂದಂತವ್ರು ಇರ್ಬೋದು, ಆಕ್ಟಿವ್ ಆಗಿ ಇಂಟ್ರೆಸ್ಟ್ ತೋರಿಸಿ ವೋಟಿಂಗ್ ಹೋಗ್ತಾರೆ, ವೋಟ್ ಮಾಡ್ತಾರೆ. ಬಟ್ ಎಜುಕೇಟೆಡ್ ಪೀಪಲ್ ಏನ್ ಮಾಡ್ತಾರೆ, ವೋಟಿಂಗ್ ಇಂದ ಸ್ವಲ್ಪ ದೂರ ಉಳಿತಾರೆ. ಅಂತಹ ಎಜುಕೇಟೆಡ್ ವೋಟರ್ಸ್ ಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತೀರಾ ಸರ್ ಕೊನೆಯದಾಗಿ? ನಾನು ಶಿಕ್ಷಣ ಕ್ಷೇತ್ರದಿಂದ ಒಬ್ಬ ರಾಯಭಾರಿಯಾಗಿ ಆಯ್ಕೆ ಆಗಿದ್ದೇನೆ. ನಂದು ಒಂದು ಮುಖ್ಯ ಉದ್ದೇಶವೇ ಈ ಎಜುಕೇಟೆಡ್ ಪೀಪಲ್ಸ್ ಗಳಿಗೆ ವೋಟಿಂಗ್ ಅವೇರ್ನೆಸ್ ಅನ್ನು ಮೂಡಿಸುವಂತದ್ದು. ಏನಾಗ್ತುಂಟು, ಇವತ್ತು ಎಜುಕೇಟೆಡ್ ಆಗಿದ್ದವರೇ ಹೆಚ್ಚಾಗಿ ವೋಟ್ ಆಗ್ತಿಲ್ಲ. ಅದಕ್ಕೆ ಹಲವಾರು ಸಮಸ್ಯೆಗಳುಂಟು. ಒಂದು, ಅವರಿಗೆ ಅನ್ನಿಸ್ತದೆ ದಟ್ ನನ್ನ ವೋಟಿಂದ ಏನು ಇಂಪಾರ್ಟೆಂಟ್, ನಂದು ಒಂದು ವೋಟ್ ಅಲ್ಲ, ಹೋಗದಿದ್ರೆ ನಡೀತದೆ ಅಂತ. ಎರಡನೇದಾಗಿ ಅವರಿಗೆ ಅನಿಸ್ತದೆ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಲ್ಲ, ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇದೆಲ್ಲ ಸುಮ್ನೆ ವೇಸ್ಟ್ ಅಂತ. ಮತ್ತೆ ಪಾಲಿಟಿಕ್ಸ್ ಅಲ್ಲ, ನನಗೆ ಇದು ಇಂಟ್ರೆಸ್ಟ್ ಇಲ್ಲದ, ಸಂಬಂಧ ಇಲ್ಲದ ಅಂತ. ಸೊ ಇದು ಎಲ್ಲವೂ ಅವರ ಥಿಂಕಿಂಗ್ ನ ಮೇಲೆ ನಿಂತದ್ದು. ಸೊ ಈ ಥಿಂಕಿಂಗ್ ಪ್ರೋಸೆಸ್ ಗಳು ಚೇಂಜ್ ಆಗಬೇಕು. ನಿಮಗೆ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇಡದಿದ್ರು ಯಾವ್ದಾದ್ರು ಒಂದು ರೀತಿಯಲ್ಲಿ ನಿಮಗೆ ರಾಜಕೀಯದ ಆಕ್ಟಿವಿಟೀಸ್ ಗಳು ಇನ್ಫ್ಲುಯೆನ್ಸ್ ಆಗೇ ಆಗ್ತದೆ. ಹಾಗಾಗಿ ಇದು ನೀವು ಬಂದು ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿಸ್ತೇನೆ. ಯಾರೇ ವ್ಯಕ್ತಿ ವೋಟ್ ಮಾಡೋ ಮುಂಚೆ ಎಲೆಕ್ಟರಲ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರುಂಟ ಅಂತ ನೋಡ್ಕೊಳ್ಳಿ. ಎಲೆಕ್ಟರಲ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿಲ್ಲದಿದ್ರೆ ಅದಕ್ಕೆ ಏನೇನು ಮಾಡ್ಕೊಳ್ಬೇಕು ಅದು ಮಾಡಿ. ಈಗ ಆನ್ಲೈನ್ ಅಲ್ಲೇ ಎಲ್ಲ ಫೆಸಿಲಿಟೀಸ್ ಗಳು ಉಂಟು. ಸೊ ನೀವು ಅದನ್ನು ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಲ್ಲಿ ಹೋಗಿ ನೋಡಿದ್ರೆ ಯು ಕ್ಯಾನ್ ರಿಜಿಸ್ಟರ್ ಫಾರ್ ಇಟ್. ಅಲ್ಲಿ ಫಾರ್ಮ್ 6 ಸಿಗ್ತದೆ. ಎಲೆಕ್ಟರಲ್ ರಿಜಿಸ್ಟ್ರೇಷನ್ ಆಫೀಸರ್ ಇರ್ತಾರೆ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕೊಟ್ರೆ ಅವರು ಕೊಡ್ತಾರೆ, ಚೆಕ್ ಮಾಡ್ಕೊಳ್ಳಿ. ಸೊ ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಮತದಾನ ನಡೀಲಿಕ್ಕಿದೆ. ಒಂದು ಏಪ್ರಿಲ್ 26 ಹಾಗೆ ಇನ್ನೊಂದು ಮೇ 7ಕ್ಕೆ. ಸೊ ಎಲ್ಲಾ ಜವಾಬ್ದಾರಿಯುತ ನಾಗರಿಕರು ಹೋಗಿ ಆ ದಿನ ಮತ ಚಲಾಯಿಸಿ ಅಂತ ಹೇಳೋದೇ ನಮ್ಮ ಮುಖ್ಯ ಉದ್ದೇಶ. ಸೊ ಸರ್, ಇಷ್ಟು ಹೊತ್ತು ನಮ್ ಜೊತೆ ಇದ್ದು ವೋಟಿಂಗ್ ಮಹತ್ವ ಏನು, ವೋಟಿಂಗ್ ಮಾಡುವಾಗ ನಾವ್ ಯಾವ ಯಾವ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಮತ್ತೆ ಕ್ಯಾಂಡಿಡೇಟ್ಸ್ ನ ಚೂಸ್ ಮಾಡುವಾಗ ಏನೆಲ್ಲ ವಿಷಯವನ್ನ ಗಮನಿಸಬೇಕು ಅಂತ ಹೇಳಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್.